ಟ್ರೈಲರ್ ಲಾಂಚ್ ಈವೆಂಟ್ ಅನ್ನೋದ್ರ ಬದಲು ಟ್ರೈಲರ್ ಲಾಂಚ್ ಗೆಟ್ ಟುಗೆದರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಮಾಧ್ಯಮ ಮಿತ್ರರು ಇನ್ಕ್ಲೂಡಿಂಗ್ ಪ್ರೆಸ್ ಆ್ಯಂಡ್ ಡಿಜಿಟಲ್ ಸ್ಯಾಟಲೈಟ್ ಆ್ಯಂಡ್ ಈವನ್ ಪಾಪ್ರಾಜಿ ಆ್ಯಂಡ್ ಯೂಟ್ಯೂಬರ್ಸ್ ಎವ್ರಿವನ್ ಇನ್ಫ್ಲೂಯೆನ್ಸರ್ಸ್ ಎಲ್ಲರಿಗೂ ವೆಲ್ಕಮ್ ಹೇಳ್ತಾ, ಸೊ ಡೈರೆಕ್ಟಾಗಿ ನಾವು ಈಗ ಟ್ರೈಲರ್ ಲಾಂಚ್ ಕಡೆ ಹೋಗ್ಬಿಟ್ರೆ ಬೆಟರ್ ಅನ್ನಿಸ್ತದೆ. ಸೊ ಆಮೇಲೆ ಮುಂದಕ್ಕೆ ಹೋಗ್ಬೋದು. ಸೊ ವಿ ಆರ್ ಲಾಂಚಿಂಗ್ ದ ಟ್ರೈಲರ್. ಸೊ ಸರಳ ಸುಬ್ಬರಾವ್ ಚಿತ್ರ ಸುಮಾರು ಒಂದು 2 ವರ್ಷಗಳ ಹಿಂದೆ ನಾವು ಶುರು ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಆಲ್ರೆಡಿ ನೀವು ಇದರಲ್ಲಿ ನೋಡಿರ್ತೀರ ಟ್ರೈಲರಲ್ಲಿ. ಬಟ್ ಈ ಒಂದು ಫಾರ್ಮಾಲಿಟೀಸ್, ವೆರಿ ಸಿಂಪಲ್ ಫಾರ್ಮಾಲಿಟೀಸಲ್ಲೇ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಎವ್ರಿವನ್. ನಮ್ಮ ಚಿತ್ರದ ನಾಯಕರು ಇದನ್ನು ಫಾರ್ಮಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಸರ್, ಎಲ್ಲರಿಗೂ ಗೊತ್ತಿರೋದೆ. ಸೊ ಇದು ಅವರ 30ಕ್ಕೂ ಹೆಚ್ಚು ಸಿನಿಮಾ ಈ ನಂಬರ್ ಸೇರ್ಕೊಂಡು ಹೋಗ್ತಾರೆ. ಅಜಯ್ ರಾವ್ ಅವ್ರಿಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ನಮ್ಮ ನಾಯಕಿ ಮಿಸ್ ನಿಶಾ ನರನ್, ಕನ್ನಡಕ್ಕೆ ಇವರ ಮೊದಲ ಪಾದಾರ್ಪಣೆ. ಇವರು ಆ್ಯಕ್ಚುಲಿ ತೆಲುಗು ಸಿನಿಮಾಗಳಲ್ಲಿ 1-2 ಸಿನಿಮಾಗಳು ಮಾಡಿದ್ದಾರೆ, ಬಟ್ ಅದು ಬಿಟ್ಟರೆ ಕನ್ನಡದಲ್ಲಿ ಇದೆ ಮೊದಲನೇ ಸಿನಿಮಾ. ಆ್ಯಂಡ್ ಸೊ ವೆಲ್ಕಮ್ ಯು ನಿಶಾ. ಆ್ಯಂಡ್ ಡೈರೆಕ್ಟ್ರು ಅಂತ ಕರೆಯೋದಕ್ಕಿಂತ ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿ ಹ್ಯಾವ್ ಎ ವೆರಿ ಬೆಟರ್ ರಿಲೇಷನ್ಶಿಪ್ ಆನ್ ದ್ಯಾಟ್. ಆಪ್ತ ಮಿತ್ರ ಅಂತ ಹೇಳ್ಬೋದು, ಅಥವಾ ಗುಡ್ ಫ್ರೆಂಡ್ ಅಂತ ಹೇಳ್ಬೋದು, ಏನೋ ಒಂದು ಕರಿಬೋದು ಆ್ಯಕ್ಚುಲಿ. ಸೊ ಆಗ ನನ್ನ ಸ್ನೇಹಿತರಾದ ಮಂಜುಶ್ವರಾಜ್ ಅವ್ರಿಗೆ ಆತ್ಮೀಯ ಸ್ವಾಗತ. ಆ್ಯಂಡ್ ದೆನ್ ಅವ್ರಿಗೂ ಕೂಡ ಇಂಟ್ರೊಡಕ್ಷನ್ ಬೇಕಿಲ್ಲ. ಇವಾಗಿತ್ತಂತೂ ಯಾವ ಸಿನಿಮಾದ್ರು ನೀವು ಕಂಡೇ ಕಾಣಿಸ್ತೀರ ಸರ್. ನನಗಂತೂ ಒಂದು 5 ಸಿನಿಮಾಲಂತೂ ಒಂದು 3 ಸಿನಿಮಾ ಕಾಣಿಸ್ತಿರ್ತಾರೆ ಆ್ಯಕ್ಚುಲಿ. ರಘುರಾಮನ್ ಕೊಪ್ಪ ಸರ್ಗೆ ಆತ್ಮೀಯವಾದ ಸ್ವಾಗತ. ಆ್ಯಂಡ್ ದೆನ್ ಇವತ್ತು ಬರೋಕ್ಕಾಗದೇ ಇರೋ ಆರ್ಟಿಸ್ಟ್ಗಳು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥವ್ರು. ರಂಗಾಯಣ ಸರ್ ಶೂಟಿಂಗಲ್ಲಿದ್ದಾರೆ. ಪಾಸಿಬಲಿ ಚಿತ್ಕಲಾ ಮೇಡಮು ಆ್ಯಂಡ್ ಚಿತ್ಕಲಾ ಬ್ರದರ್, ವೀಣಾ ಸುಂದರ್ ಅವರು. ಆ್ಯಂಡ್ ದೆನ್ ವಿಜಯ್ ಚಂದ್ರ ಸರ್, ರಂಗಾಯಣ ಅವರು ಆಲ್ರೆಡಿ ಹೇಳಿದ್ರು. ಇವರೆಲ್ಲ ಬರೋ ಸಾಧ್ಯತೆಗಳಿದೆ. ವಿ ಆರ್ ವೇಟಿಂಗ್ ಫಾರ್ ದಮ್. ಬಟ್ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಆಮೇಲೆ ಬಂದು ಜಾಯ್ನ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ದೆನ್ ಅಲ್ಲಿಂದ ನೆಕ್ಸ್ಟ್ ಹೋಗ್ಬೇಕಾದ್ರೆ ನಮ್ಮ ಚಿತ್ರದ ಸಿನಿಮಾಗೆ ಬೇಕಾಗಿರೋ ಒಂದು 4 ಅದ್ಭುತ ಹಾಡುಗಳನ್ನ ಕಂಪೋಸ್ ಮಾಡಿರುವಂಥ ನಮ್ಮ ಅಜನೀಶ್ ಲೋಕನಾಥ್ ಸರ್ಗೆ ನಾನು ಇಲ್ಲಿಂದನೇ ಆ್ಯಕ್ಚುಲಿ ಧನ್ಯವಾದಗಳನ್ನ ಹೇಳಿ ಮತ್ತು ವೆಲ್ಕಮ್ನ ಎರಡನ್ನೂ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಆ್ಯಂಡ್ ದೆನ್ ನನ್ನ ಮೇನ್ ಸಿನಿಮಾದ ನೆಕ್ಸ್ಟ್ ವಾಟ್ ವಿ ವಿಜುವಲೈಸೇಷನ್ ನೀವೇನು ನೋಡ್ತಾ ಇದ್ದೀರಾ, ಅದಕ್ಕೆ ಕಾರಣ ಆಗಿರೋ ನಮ್ಮ ಪ್ರದೀಪ್ ಪದ್ಮಕುಮಾರ್ ಎಲ್ಲೋ ಕಾಣಿಸ್ತಾರೆ. ಓಕೆ, ಪ್ರದೀಪ್ ಪದ್ಮಕುಮಾರ್ ಅವ್ರಿಗೆ ವೆಲ್ಕಮ್. ಆ್ಯಂಡ್ ಈಸ್ ದ DOP ಆಫ್ ಅವರ್ ಫಿಲ್ಮ್. ಆ್ಯಂಡ್ ದೆನ್ ನಮ್ಮ ಬಸವರಾಜ ಸರ್, ನಮ್ಮ ಸಿನಿಮಾದ ಎಡಿಟರ್ ಸಂಕಲನಕಾರರಾದ ಬಸವರಾಜ್ ಅವರ್ ಸರ್, ಅವ್ರಿಗೂ ವೆಲ್ಕಮ್. ನಮ್ಮ ಆರ್ಟ್ ಡೈರೆಕ್ಟರ್ ಅಮರ್ ಸರ್, ಅವ್ರಿಗೂ ನನಗೆ ಹೃತ್ಪೂರ್ವಕ ಸ್ವಾಗತ ಹೇಳ್ತಾ ಇದ್ದೀನಿ. ಆ್ಯಂಡ್ ದೆನ್ ನಮ್ಮ ಸಿನಿಮಾದ ಕಾಸ್ಟ್ಯೂಮ್ ಡಿಸೈನರ್ ರಂಜಿತ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಇನ್ನು ಅದು ಬಿಟ್ಟರೆ ಇನ್ನು ವಂದನೆ ಎಲ್ಲ ಮುಗೀತು. ಇನ್ನು ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ನೀವೆಲ್ಲ ಆಲ್ರೆಡಿ ಕಾಣಿಸ್ತಾ ಇದೆ, ಪೀಪಲ್ ಆರ್ ವಾಚಿಂಗ್ ಇಟ್ ಆಲ್ರೆಡಿ. ಸೊ ಇದು 1970s ನಡೆಯೋ ಒಂದು ಪ್ರೇಮ ಕಥೆ. ಸೊ ಪ್ರೇಮ ಕಥೆಯಿಂದ ನಾನು ಒಂಚೂರು ಟ್ವಿಸ್ಟ್ಗಳೆಲ್ಲ ಇದ್ದೇ ಇದೆ. ಬಟ್ ಇಟ್ ಇಸ್ ಬೇಸಿಕಲಿ ಎ ಲವ್ ಸ್ಟೋರಿ ಇನ್ 1970, ಎ ರೆಟ್ರೋ ಸ್ಟೋರಿ ವೇರ್ ಅಜಯ್ ರಾವ್ ಮತ್ತು ನಿಶಾ ನರನ್ ಅವರು ಸರಳ ಸುಬ್ಬರಾವ್ ಆಗಿ ನಟಿಸಿರುವಂಥ ಕತೆ. ಸೊ ಇದು 1970s ಏನಕ್ಕೆ ಆ ಸಬ್ಜೆಕ್ಟ್ ಚೂಸ್ ಆಗಿದೆ ಅನ್ನೋದನ್ನೆಲ್ಲ ನೀವು ಆಲ್ರೆಡಿ ಟ್ರೈಲರ್ ನೋಡಿರ್ತೀರ, ಈಗ ಆಲ್ರೆಡಿ ಕಂಡಿದೆ. ಸೊ ಇಫ್ ಎವ್ರಿಥಿಂಗ್ ಗೋಸ್ ವೆಲ್ ಕ್ಯಾನ್ ವಿ ಡೈರೆಕ್ಟ್ಲಿ ಗೋ ಟು ಕ್ವಶ್ಚನ್ ಸರ್. ಅಜಯ್ ಸರ್, 1 ನಿಮಿಷ ಸಿನಿಮಾ ಬಗ್ಗೆ ಜಸ್ಟ್ 1 minute ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾತಾಡೋದು. ಸರಳ ಸುಬ್ಬರಾವ್ ಒಂದು ರೆಟ್ರೋ ಸಬ್ಜೆಕ್ಟ್ ಅಂತ ಎಲ್ರಿಗೂ ಟ್ರೈಲರ್ನಲ್ಲಿ ಕಂಡು ಬಂದಿದೆ. ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್, ಈ ಒಂದು ತಂಡದ ಜೊತೆ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಕೊಟ್ಟಿದೆ. ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೊಳ್ಳುವಂಥ ಒಂದು ಸಿನಿಮಾ. ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದೆ, ಒಂದು ಹಿಸ್ಟ್ರಿಗೆ ಹೋಗಿ ಆ ಕಾಲಘಟ್ಟದಲ್ಲಿ ಜೀವಿಸುವಂಥ ಒಂದು ಅವಕಾಶ. ನಾನು 1980 ಹುಟ್ಟಿದ್ದು. ಈ ಸಿನಿಮಾ ನಾನು ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ನೋಡಿರ್ತಕ್ಕಂಥ ಸಿನಿಮಾ. ನಾನು ನಮ್ಮ ತಂದೆ ತಾಯಿ ಎಷ್ಟು ರೊಮ್ಯಾಂಟಿಕ್ ಆಗಿದ್ರು, ಆಮೇಲೆ ನಮ್ಮ ತಂದೆ ಹಾಕೊಳ್ತಿರ್ತಕ್ಕಂಥ ಉಡುಗೊರೆಗಳು, ಅವರು ಇದ್ದಂಥ ಶೈಲಿ, ಶಿಸ್ತು, ಇದೆಲ್ಲ ಆಲ್ಮೋಸ್ಟ್ ಹೋಲ್ತಂದರೆ ಅವ್ರ ಥರನೇ ನಾನು ಜೀವಿಸಿದ್ದು. ಆಮೇಲೆ ಆಗಿನ ಕಾಲದಲ್ಲಿ ಸಿನಿಮಾಗಳು ಬರ್ತಾಯಿತ್ತು, ಅನ್ನೋರ್ದು, ವಿಷ್ಣು ಸರ್ದು, ಅನಂತನಾಗ್ ಸರ್ದು. ಅವರು ಕನ್ನಡ ಭಾಷೆನ ಮಾತಾಡ್ತಿರ್ತಕ್ಕಂಥ ಸ್ಪಷ್ಟತೆ ಎಷ್ಟು ಚಂದವಾಗಿರ್ತಾಯಿತ್ತು. ಮತ್ತು ಅವರ ಅಭಿನಯದಲ್ಲಿ ಒಂದು ಮಧುರತೆ, ಅದೆಲ್ಲ ಕೂಡ ಮತ್ತೆ ನಾವು ಮರುಸೃಷ್ಟಿ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು.
ಆ ಥರ ಸಿನಿಮಾದಲ್ಲಿ ಆ ಪಾತ್ರ ನನಗೆ ಸಿಕ್ಕಿದ್ದು. ಮಂಜು ಸ್ವರಾಜ್ ಅವರು ಮತ್ತು ರೋಹಿತ್ ಅವರು ಮತ್ತು ಯಾಕೆ ಆಯ್ಕೆ ಮಾಡಿ ನನ್ನ ಹತ್ರ ಬಂದರು. ಬಟ್ ನನಗೆ ಒಂದು ಅದೃಷ್ಟ ಅಂತ ಭಾವಿಸ್ತೇನೆ. ಆ ಥರದ್ದೊಂದು ನಿರ್ದೇಶಕನ ಆಲೋಚನೆ ಇದಕ್ಕೆ ಸೂಟ್ ಆಗ್ತಾನೆ ಅನ್ನೋದೇ ಒಂದು ದೊಡ್ಡ ಪ್ರಶಂಸೆ. ಅದು ಒಂದು ಉಡುಗೊರೆ, ಒಂದು ಅವಾರ್ಡ್ ಅಂತ ಹೇಳೋದು. ನಾನು ವೇದಿಕೆ ಮೇಲೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನಾನು ಚಿಕ್ಕ ಮಗು ಥರ ಅದು ಹೇಳೋದಕ್ಕೆ ಯಾರು ಹೆಂಗೆ ತೊಗೊಳ್ತಿರೋ ಗೊತ್ತಿಲ್ಲ. ಬಟ್ ಒಂದು ಫ್ಯಾಂಟಸಿ, ಒಂದು ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಆ ಥರದ್ದೊಂದು ಬಟ್ಟೆ ಹಾಕ್ಕೊಂಡು ಒಂದು ಪವರ್ಸ್ ಹೆಂಗೆ ಬರುತ್ತೆ ನನಗೆ ಆ ಕಾಲದಲ್ಲಿ. ಅಂದರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ ಥರ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು, ಆ ಥರ ಮೇಕಪ್ ಹಾಕ್ಕೊಂಡು, ಆ ಥರದ್ದು ಡೈಲಾಗ್ಸ್, ಆ ಥರದ್ದು ಒಂದು ವರ್ಲ್ಡಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅನ್ನೋರ್ ಥರ, ವಿಷ್ಣು ಸರ್ ಥರ ನಾನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಫ್ಯಾಂಟಸಿ, ಒಂದು ಸೂಪರ್ ಹೀರೋ, ಅವರೆಲ್ಲ ಸೂಪರ್ ಹೀರೋಸ್ ನನಗೆಲ್ಲ. ಸೊ ಅವ್ರ ಥರ ನಾನು ಆಗಿದ್ದೀನಿ ನನ್ನ ಹತ್ರ ಒಂದು ಒಳಗಡೆ ಒಂದು ಭ್ರಮೆ, ಒಂದು ಫೀಲ್. ಸೊ ಆ ಒಂದು ಖುಷಿ ಒಂದು ಚಿಕ್ಕ ಮಗುಗೆ ಒಂದು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಅದು. ಬಹಳ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ಒಂದು ಪ್ರೀತಿಯ ವಾತಾವರಣ ಸೃಷ್ಟಿಯಾಗಿದ್ದ ಟೈಮಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನೂ ಒಂದು ಪ್ರೀತಿಯ ಸಂದೇಶ ಕೊಡುತ್ತೆ. ಕಪಲ್ಸಿಗೆ, ಹೊಸದಾಗಿ ಮದುವೆ ಆಗಬೇಕಂತೇಳಿದ್ರೆ, ಮದುವೆ ಆದವರು, ಪ್ರೇಮಿಗಳಿಗೆ ಈ ಸಿನಿಮಾ ನೋಡಿದಾಗ ಬಹಳನೇ ಒಂದು ಖುಷಿ ಕೊಡುತ್ತೆ. ಎಲ್ಲ ಒಂದು ಕಡೆ ಪ್ರೀತಿ ಬಗ್ಗೆ ಇನ್ನೊಂಚೂರು ಇನ್ಸ್ಪೈರ್ ಮಾಡುತ್ತೆ. ಇವತ್ತು ರವಿ ಸರ್ ಪ್ರೇಮಲೋಕದ್ದು ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ರು. ಗೊತ್ತಿಲ್ಲ ಅಷ್ಟು ಅಂದರೆ ನಮ್ಮೆಲ್ಲರದು ಒಂದು ಪ್ರಯತ್ನ ಬೈಕೆ ಸಿನಿಮಾ ಮೇಕರ್ಸ್ ಆಗಿರುತ್ತೆ, ಆ ಥರದ್ದು ಮ್ಯಾಜಿಕ್ ಸೃಷ್ಟಿ ಮಾಡಬೇಕು ಅಂತ. ಸೊ ಸರಳ ಸುಬ್ಬರಾವ್ ಯೂನಿಟ್ಸ್ ಒಂದು ಅದರದ್ದೇ ಆದಂಥ ಒಂದು ತಾಕತ್ತು, ಅದರದ್ದೇ ಆದಂಥ ಶಕ್ತಿನಲ್ಲಿ ಒಂದು ಪ್ರೇಮವನ್ನು, ಒಂದು ಸಂದೇಶವನ್ನು ಕೊಡುತ್ತೆ. ನಾನು ಖುಷಿಯಾಗಿದ್ದೀನಿ, ನಾನು ಕಾತರದಿಂದ ಕಾಯ್ತೀನಿ. ನನಗೆ ಬಹಳಷ್ಟು ವರ್ಷಗಳ ಶ್ರಮ ಇವತ್ತು ತೆರೆ ಮೇಲೆ ಬರುವಂಥ ಸಂದರ್ಭ, ಕಾಲ ಕೂಡಿ ಬರ್ತಾ ಇದೆ. ಕಾಯ್ತಾ ಇದ್ದೀನಿ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು. ಪ್ರೇಕ್ಷಕರು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ಜನ ತುಂಬಿರ್ತಕ್ಕಂಥ ಚಿತ್ರಮಂದಿರಗಳನ್ನು ನಾನು ನೋಡಬೇಕು. ಆ ಥರದೊಂದು ಆಸೆಗಳಲ್ಲಿ ಒಂದು ಕನಸಲ್ಲಿದ್ದೀನಿ. 12ನೇ ತಾರೀಕು ಸರಳ ಸುಬ್ಬರಾವ್ ಸಿನಿಮಾ ಬರ್ತಾ ಇದೆ. ಇಲ್ಲಿ ನೋಡಿ ಆನಂದಿಸಿ ನನ್ನ ಆಶೀರ್ವದಿಸಿ. ನಮ್ಮ ಚಿತ್ರದ ನಿರ್ದೇಶಕರಾದ ಮಂಜು ಅವರು ಕೂಡ ಇದ್ರ ಬಗ್ಗೆ ಒಂದು 2 ಸಿಂಪಲ್ ಮಾತುಗಳನ್ನ, ಬಿಕಾಸ್ ಲಾಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಟೈಮ್ ಆಗಿತ್ತು ಸರ್, ಅದಕ್ಕೆ 2 ಮಾತು ಅಂತ ಹೇಳ್ತೀನಿ ಸರ್. ಅದು ಇದನ್ನ ಆಫ್ ಮಾಡಿ ಸರ್. ಅದು ಟ್ರೈಲರ್ ನೋಡಿದ್ದೀರಾ? ಅದು ಇವಾಗ ಥಿಯೇಟರ್ ರಿಲೀಸ್ ಆಗುತ್ತೆ. ಅಲ್ಲಿ ನೋಡಿ ಜನ ಮೆಚ್ತಾರೆ ಅನ್ನೋ ಥರ ಅಂದ್ಕೊಂಡಿದ್ವಿ. ಯಾಕಂತಂದರೆ ಸಿಕ್ಕಾಪಟ್ಟೆ ಒಳ್ಳೆ ಸಿನಿಮಾ. ಇವತ್ತು ಫ್ಯಾಮಿಲಿಗೆ ಏನು ಬೇಕು ಅದ್ರದ್ದು ಎಲ್ಲ ಊರ್ಣನ್ನು ಹಾಕಿ ಮಾಡಿರುವಂಥ ಸಿನಿಮಾ. ಇದರಿಂದ ಆ್ಯಕ್ಚುಲಿ ಅದು ನೋಡಿದ್ರೆ ಪ್ರೊಡ್ಯೂಸರ್ದು ಸಿಕ್ಕಾಪಟ್ಟೆ ಶ್ರಮ ಇದೆ. ಈ ಸಿನಿಮಾ ಒಂದು ನನ್ನ ಕೆರಿಯರ್ನಲ್ಲಿ ಫಸ್ಟ್ ಟೈಮ್ ಒಂದು ಕಾದಂಬರಿನ ಆಧರಿಸ್ಕೊಂಡು ಮಾಡಿರುವಂಥ ಸಿನಿಮಾ ಇದೆ ಆ್ಯಕ್ಚುಲಿ. ಸೊ ಇಲ್ಲಿವರೆಗೆ ಇಳಿದಿಲ್ಲ ನಾವು. ಇದು ತ್ರಿವೇಣಿ ಅವ್ರದ್ದು ಒಂದು ಕಾದಂಬರಿ ಆಧಾರಿತ. ಸೊ ನಾವು ಫಸ್ಟು ಈ ಥರದ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಆದಮೇಲೆ ತ್ರಿವೇಣಿ ಅವ್ರದ್ದು ಕಾದಂಬರಿನ ಅಡಾಪ್ಟ್ ಮಾಡಿಕೊಂಡು ಮಾಡಿದ್ವಿ. ಆಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ ತ್ರಿವೇಣಿ ಅವ್ರದ್ದು ಕಾದಂಬರಿಗಳು ಇವತ್ತುವರೆಗೆ ಯಾವ್ಯಾವ ಸಿನಿಮಾ ಆಗಿದೆಯೋ ಕನ್ನಡದಲ್ಲಿ ಅದೆಲ್ಲ ತುಂಬ ಒಳ್ಳೆ ಸಕ್ಸಸ್ ಆಗಿರುವಂಥ ಸಿನಿಮಾ. ಪುಟ್ಟಣಕಂಡಲ್ ಅವರು 2 ಸಿನಿಮಾ ಮಾಡಿದ್ರು ಅವ್ರದ್ದು, ಬೆಳ್ಳಿ ಮೋಡ ಮತ್ತು ಶರಪಂಜರ. ಸೊ ಅದಾದಮೇಲೆ ರಾಜೇಂದ್ರ ಸಿಂಗ್ ಬಾಬು ಅವರು ಹೂವನ್ನು ಮಾಡಿದ್ರು. ಸೊ ಮತ್ತು ಈ ಥರ ತ್ರಿವೇಣಿ ಅವ್ರದ್ದು ಹೋಗಿ ಮಾಡ್ತಿರೋ ಸಿನಿಮಾ ಚೆನ್ನಾಗಿ ಬಂದಿದೆ. ಇಡೀ ಫ್ಯಾಮಿಲಿಯವರು ಕುತ್ಕೊಂಡು ನೋಡುವಂಥದ್ದು. ಆಮೇಲೆ ಇವತ್ತಿನ ದಿನಕ್ಕೆ ಏನು ಹೇಳ್ತಿದಾರಲ್ಲ, ಫ್ಯಾಮಿಲಿಗೆ ಸಿನಿಮಾ ಬೇಕು ಅಂತ ಖಂಡಿತವಾಗ್ಲೂ ಕಂಪ್ಲೀಟಾಗಿ ಫ್ಯಾಮಿಲಿ ಬಂದು ನೋಡಿ ಎಂಜಾಯ್ ಮಾಡೋದ್ರ ಜೊತೆಗೆ ಅವತ್ತೊಂದು 1970s ಹೇಗಿತ್ತು ಅನ್ನೋದನ್ನ ಒಂದ್ಸಲ ಕೆಲವರು ರೀಕಾಲ್ ಮಾಡ್ಕೋತಾರೆ. ಕೆಲವರು ಈಗಿಂತ ನಮ್ಮ ತಂದೆಯವ್ರ ಕಾಲ ಅಥವಾ ನಮ್ಮ ತಾತ ಅವ್ರ ಕಾಲ ಅಂತ ಅಂದ್ಕೊಂಡು, ಅದೇ ಸರ್ ಹೇಳಿದ್ರೆ ಆ್ಯಕ್ಚುಲಿ 1970s ಹುಟ್ಟು ಇರಲಿಲ್ಲ. ಬಟ್ ಅದನ್ನ ಸೋರ್ಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಶ್ರಮ ಆಗ್ತೈತಿ. ಸೊ ಥ್ಯಾಂಕ್ ಯು. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಜಯ್ ಸರು, ನಿಶಾ ಅವರು. ನಾವೇನು ಅಂದ್ಕೊಂಡ್ವಿ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಅಷ್ಟನ್ನು ಸ್ಕ್ರೀನಲ್ಲಿ ಬಂದಿದೆ. ಇವಾಗ ನೋಡಿದಿರ ಟ್ರೈಲರು. ಈಗ ಜಸ್ಟ್ ಜಲಕ್ಕಷ್ಟೇ. ಸಿನಿಮಾ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಪ್ರೊಡ್ಯೂಸರ್ಗೆ ಆ್ಯಕ್ಚುಲಿ ಇದೆ ಇರಬೇಕು. ಯಾಕಂತಂದರೆ ಇದ್ರದ್ದು ಕನ್ಸು ಕಟ್ಟುವಾಗಿಂದ ಜೊತೆಲಿದ್ದು ಇದಕ್ಕೆ ಕಂಪ್ಲೀಟ್ ಎಗ್ಲು ಕೊಟ್ಟು ಎತ್ಕೊಂಡು ಹೋಗಿದ್ದು ಪ್ರೊಡ್ಯೂಸರ್ ಸರ್.
ಸೊ ಇಡೀ ಟೀಮ್ಗೆ ಥ್ಯಾಂಕ್ ಯು, ನನಗೆ ಸಪೋರ್ಟಾಗಿ ಇಟ್ಕೊಂಡು ಈ ಥರದೊಂದು ಸಿನಿಮಾ ರೀಕ್ರಿಯೇಟ್ ಮಾಡಿದ್ರೆ ಲೈಕ್ 1970s ರೀಕ್ರಿಯೇಟ್ ಮಾಡೋದಿಲ್ಲ ಅಷ್ಟು ಸುಲಭ ಅಲ್ಲ. ಆಮೇಲೆ ನನಗೆ ತೋಚಿರೋ ಪ್ರಕಾರ ಇಲ್ಲಿವರೆಗೆ ರೆಟ್ರೋ ಸಬ್ಜೆಕ್ಟ್ಸ್ ಅಂದಾಗ ನಾವು ಮ್ಯಾಕ್ಸಿಮಮ್ ಆ್ಯಕ್ಷನ್ ಬೇಸ್ಗೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಒಂದು ಲವ್ ರೀಕ್ರಿಯೇಟ್ ಮಾಡೋದಿಲ್ಲ. ಆ್ಯಕ್ಷನ್ ಕ್ರಿಯೇಟ್ ಮಾಡೋದು 100% ಕಷ್ಟ, ಬಟ್ ಲವ್ ಕ್ರಿಯೇಟ್ ಮಾಡೋದು ಅದಕ್ಕಿಂತ ಸಿಕ್ಕಾಪಟ್ಟೆ ಕಷ್ಟ ಆ್ಯಕ್ಚುಲಿ. ಸೊ ಚೆನ್ನಾಗಿ ಬಂದಿದೆ, ಡೆಫಿನೆಟ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಇನ್ನು ಪ್ರಶ್ನೆಗಳಿದ್ರೆ ಏನಾದರೂ ಕೇಳಿ. ಓಕೆ ಸರ್, ಆನ್ಸರ್ ಮಾಡಿ ಆಮೇಲೆ ಒಟ್ಟಿಗೆ ಕ್ವಶನ್ ಆ್ಯಂಡ್ ಆನ್ಸರ್ ಹೋಗೋಣ. ಅವರಿಬ್ಬರು ಮಾತಾಡಾದ್ಮೇಲೆ ಇದು ಆನ್ಸರ್ ಮಾಡ್ಬಿಡ್ತೀವಿ ಸರ್. ಸರ್ ಆ್ಯಕ್ಚುಲಿ ನೀವು ಕ್ವಶನ್ ಕೇಳೋದನ್ನು ಕೂಡ ನಾವು ಮೈಕಲ್ಲಿ ಕೇಳಿಸೋಣ ಅಂತಲೇ ಆಸೆ ಇಟ್ಕೊಂಡಿದ್ವಿ. ಯಾಕಂದರೆ ಪ್ರತಿ ಸಲ ನಮ್ಗೆ ಏನಾಗ್ತಿತ್ತು ಅಂದರೆ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ ಸರ್. ಟು ಬಿ ಫ್ರಾಂಕ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ, ಯಾವ ಕ್ವಶನ್ ಕೇಳ್ತೀರಿ ಏನು ಕ್ವಶನ್ ಕೇಳ್ತೀರಿ ನನಗೆ ಗೊತ್ತಾಗಲಿಲ್ಲ ಸರ್. ಇಟ್ ವಿಲ್ ಬಿ ಒನ್ ಸೈಡ್ ಆನ್ಸರ್. ಸೊ ಅದು ಏನು ಹೇಳ್ತಾ ಇದ್ದಾರೆ ಅದ್ರ ಮೇಲೆ ನಾವು ಓಕೆ ಈ ಕ್ವಶನ್ ಕೇಳಿರ್ಬೋದಾ, ಯಾಕಂದರೆ ನೀವು ತುಂಬ ಚೆನ್ನಾಗಿ ಕೇಳಿದ್ರಿ ಕ್ವಶನ್, ಬಟ್ ಆ ಕ್ವಶನ್ ಏನು ಅಂತ ಜನಕ್ಕೆ ಗೊತ್ತಾಗಲಿಲ್ಲ ಅನ್ನೋದಷ್ಟೇ ಇಂಟೆನ್ಷನ್. ಒನ್ ಸೆಕೆಂಡ್ ಸರ್. ಈ ಚಿತ್ರದಲ್ಲಿ ನಟಿಸಿರುವ ರಘುರಾಮನ್ ಕುಪ್ಪ ಸರ್, ಸರ್ ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್. ತುಂಬ ಖುಷಿ ಆಯಿತು, ಧನ್ಯವಾದ. ಇಷ್ಟು ಮಾತ್ರ ತಗೊಳ್ಳಿ, ಏನು ಇವರ ಹೈಟಿಗೆ ಮ್ಯಾಚ್ ಮಾಡಿದ್ದೇನೆ ಅನ್ಕೋಬೇಡಿ, ಕೆಳಗಡೆ ತೋರಿಸ್ಬೇಡಿ ಸ್ಕೂಲೆಲ್ಲ. ನನಗೆ ಸಾಕಷ್ಟು ಸಿನಿಮಾಗಳು ಖುಷಿಯಿಂದ ಮಾಡ್ತಿರ್ತೀವಿ, ಆದರೆ ಕೆಲವು ಸಿನಿಮಾಗಳು ಮಾತ್ರ ಸ್ಪೆಷಲ್ ಅನಿಸುತ್ತೆ, ನಮ್ಗೆ ಇಷ್ಟ ಆಗುತ್ತೆ. ಅದರಲ್ಲಿ ಈ ಸಿನಿಮಾ ಕೂಡ ಅಷ್ಟೇ. ನನ್ನ ಜೀವನದಲ್ಲಿ ಒಂದು ತುಂಬ ಹತ್ತಿರವಾದಂಥ ಸಿನಿಮಾ, ಕಾಯ್ತಾ ಇರುವಂಥ ಸಿನಿಮಾ. ಹಾಗೆಯೇ ಈ ಸಿನಿಮಾದಲ್ಲಿ 3 ಜನ ಪರ್ಫೆಕ್ಷನಿಸ್ಟ್ ಅಂತೀನಿ ನಾನು. ಅದರಲ್ಲಿ ಮಂಜು ಸ್ವರಾಜ್ ಅವರು ಏನು ಮಾಡಿದ್ರು ಒಂದು ವಿಶೇಷತೆ. ಯಾವುದೇ ಸಿನಿಮಾ ತಗೊಳ್ಳಿ ನೀವು ಅವರು, ಅದರಲ್ಲೊಂದು ಸ್ಪೆಷಾಲಿಟಿ ಇದೆ. ಸುಮ್ಮನೆ ಏನೋ ಹೋಗಿ ಮಾಡಿ ಬಂದಂತಹ ಅಲ್ಲ, ಅದ್ರ ಹಿಂದೆ ಸಾಕಷ್ಟು ವರ್ಕ್ ಮಾಡಿ ಮಾಡುವಂತಹ ಸಿನಿಮಾ ಮಂಜು ಸ್ವರಾಜ್ ಅವರು. ಹಾಗಾಗಿ ಅವರನ್ನು ತುಂಬ ಸ್ಪೆಷಲ್ ಅನಿಸ್ತಾರೆ. ಇನ್ನು ಅಜಯ್ ರಾವ್ ಸರ್ ನಿಮ್ಗೆ ಗೊತ್ತಿದೆ, ಒನ್ ಆಫ್ ದಿ ಪರ್ಫೆಕ್ಷನಿಸ್ಟ್. ಸರ್ ನಿಮ್ಮನ್ನು ನೋಡಿದಾಗೆಲ್ಲ ಖುಷಿ ಆಗುತ್ತೆ. ಅಂದರೆ ನೀವು ಈಸಿಯಾಗಿ ಯಾವುದನ್ನು ಸ್ವೀಕಾರ ಮಾಡಲ್ಲ. ಇದು ಕೂಡ ಅಷ್ಟೇ, ತುಂಬ ಅದ್ರ ಹಿಂದೆ ಶ್ರಮ ಹಾಕಿದ್ದೀರಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ಹೊಸದಾಗಿ ಬಂದರೂ ಕೂಡ ಲೋಹಿತ್ ಸರ್ ಒಬ್ಬ ನಿಮಗೆ ಗೊತ್ತಾಗ್ತಾ ಇದೆ, ಅವ್ರು ಏನು ಮಾಡಿದ್ರು ಒಂದು ಪ್ಯಾಷನೇಟಾಗಿ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಚಿತ್ರರಂಗಕ್ಕೆ ಇಂತಹ ಒಬ್ಬ ನಿರ್ಮಾಪಕರು ಬೇಕು ಅನಿಸುತ್ತೆ. ಖಂಡಿತ ನೀವು ಸಾಕಷ್ಟು ಜನಕ್ಕೆ ಮಾದರಿಯಾಗಿದ್ದೀರಾ ಸರ್. ಯು ಆರ್ ಇನ್ಸ್ಪೈರಿಂಗ್ ಟು ಆಲ್ ಅಪ್ಕಮಿಂಗ್ ಪ್ರೊಡ್ಯೂಸರ್ಸ್. ಸೊ ಹೀಗೆ ಮುಂದುವರಿಗೆ ಅಂತ ಕೇಳ್ಕೊಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಮಾಧ್ಯಮದವರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು. ನಾಯಕಿ ನಿಶಾ ಅವರು ಆ್ಯಕ್ಚುಲಿ ಬೇಸಿಕಲಿ ಫ್ರಮ್ ಹರಿಯಾಣ, ನಾರ್ತ್ ಇಂಡಿಯಾದವರು. ಇದು ಅವರ ಮೊದಲ ಚಿತ್ರ ಅಂತ ಹೇಳಿದ್ರೆ. ಸೊ ಜಸ್ಟ್ ವಾಂಟ್ ಟು ಸೇ ಫ್ಯೂ ವರ್ಡ್ಸ್. I won't say much. I would just say this movie is all about love that was pure and divine, and that is what is missing in today's era. So maybe you can't experience that in your personal life, so why don't we all go and watch it in theaters to experience that on screen. And I truly believe that love is all about souls getting connected to each other. That used to happen in that era, but now it's lacking. So just to get it back and just to experience that, everybody should go and watch it in theaters. That's it. Thank you so much. Hope you like the trailer. Thank you. ಕಾದಂಬರಿಗಳೆಲ್ಲ ಭಾವನೆಗಳ ಬಗ್ಗೆ ಮತ್ತು ಭಾವನೆಗಳ ಮೇಲೆ ಆಗುವಂಥ ಆಘಾತಗಳ ಬಗ್ಗೆ ಯಾಕೆ ಸರಪಂಚ ಇರ್ಬೋದು, ಬೆಳ್ಳಿ ಮೋಡ ಇರ್ಬೋದು, ಮತ್ತು ಹೂವು ಈ ಬಗ್ಗೆನೂ ಅದೇ ಥರ ಇರುತ್ತೆ ಸರ್. ಆ್ಯಕ್ಚುಲಿ ತ್ರಿವೇಣಿ ಅವರು 30ಕ್ಕಿಂತ ಹೆಚ್ಚು ಕಾದಂಬರಿಗಳು ಬರೆದಿದ್ದಾರೆ ಸರ್. ಅದು 2 ಕಾದಂಬರಿಗಳವರು ಲವ್ ಸ್ಟೋರೀಸ್ ಬರ್ತಿರೋದು. ಎಲ್ಲರೂ ಅನ್ಕೋತಾರೆ ಅವ್ರದ್ದು ಸೈಕಾಲಜಿಕಲ್ ಥ್ರಿಲ್ಲರ್ಸ್ ಜಾಸ್ತಿ ಅನ್ನೋ ಕಾರಣಕ್ಕೆ ತ್ರಿವೇಣಿ ಅವರು ಬರೆದಿರೋದೆಲ್ಲ ಅದೇನೋ ಥರ ಅಂದ್ಕೊಂಡಿದ್ದಾರೆ. ಆ್ಯಕ್ಚುಲಿ 2 ಕಾದಂಬರಿಗಳು, ಒಂದು ವಸಂತಗಾನ ಮತ್ತು ಇನ್ನೊಂದು ಬಾಂಧವ್ಯ, ಇವೆರಡೇ ಕಾದಂಬರಿ ಪ್ಯೂರ್ ಲವ್ನ ತಗೊಳ್ತಿದ್ದಾರೆ ಸರ್. ಎಲ್ಲೂ ಸೈಕಾಲಜಿಕಲ್ ಮಿಕ್ಸ್ ಮಾಡಿಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದು ಲವ್ ಸ್ಟೋರಿ ಹುಡುಕ್ತಾ ಇದ್ವಿ, ಆವಾಗ ನಮಗೆ ಕಣ್ಣು ಬಿದ್ದಿದ್ದು. ಸೊ ನೀವು ಬೆಳ್ಳಿ ಮೋಡ ಅಥವಾ ಹೂವನ್ನು ಆ ಥರದ್ದೇನಿರುತ್ತೆ ಆ ಥರ ಪ್ಯೂರ್ ಫಾರ್ಮ್ ಆಫ್ ಲವ್. ತ್ರಿವೇಣಿ ಅವ್ರದ್ದು ಕಾದಂಬರಿಗಳನ್ನೇ ಸರ್ವಶ್ರೇಷ್ಠ ಕಾದಂಬರಿಗಳೇ ವಸಂತಗಾನ ಮತ್ತು ಬಾನು ಬೆಳಗಿತ್ತು. ಸೊ ಗೊತ್ತಿಲ್ಲ ಯಾಕೆ ಈ ಕಾದಂಬರಿ ಯಾಕೆ ಕಂಡು ಬಿದ್ದಿರಲಿಲ್ಲ ಅಂತ. ನಾನು ಕೇಳ್ಪಟ್ಟಂಗೆ ವಸಂತಗಾನ ಹಿಂದೆ ರಾಜ್ಕುಮಾರ್ ಅವರು ಟ್ರೈ ಮಾಡೋಕ್ಕೆ ಅಂತ ಹೊರಟಿದ್ರು ಅನ್ನೋದು ಒಂದು ಕೇಳ್ಪಟ್ಟಿರ್ತೀನಿ. ಎಷ್ಟು ನಿಜ ಅಂತ ನಮ್ಗೆ ಗೊತ್ತಿಲ್ಲ, ಕೇಳ್ಪಟ್ಟಿರೋದಷ್ಟೇ.
ಬಟ್ ಆವಾಗ ಇದು ಹೊಸ ಬೆಳಕು ಒಂದು ಸಿನಿಮಾ ಬಂತು ಅನ್ನೋ ಕಾರಣಕ್ಕೆ ಇದನ್ನ ಬಿಟ್ಟರು ಅನ್ನೋ ಥರದ್ದು. ಸೊ ಲಕ್ಕಿಲಿ ಆ ತಾಯಿದು ಕಾಲದಲ್ಲಿ ನಮಗೆ ಸಿಕ್ತು, ನಾವು ಮಾಡಿದ್ವಿ. ಇಂಡಿಯಾ ಪಾಕಿಸ್ತಾನದ ಕಥೆಗಳಲ್ಲಿ ನೀವೇನಪ್ಪ ಯುದ್ಧದ ತೋರಿಸ್ಕೊಂಡಿದ್ದೀರಾ? ಸರ್ ಆ್ಯಕ್ಚುಲಿ ವಸಂತಗಾನ ಬರೆದಿದ್ದರು ಆಲ್ಮೋಸ್ಟ್ 50s 60sನಲ್ಲಿ ಸರ್. ಸೊ 1970sನಲ್ಲಿ ಇಂಡಿಯಾ ಪಾಕಿಸ್ತಾನ ವಾರ್, ಅಂದರೆ ಬಾಂಗ್ಲಾ ಇಂಡಿಯಾ ವಾರ್ ಆಗುತ್ತೆ, ಅದನ್ನ ಒಂದು ಟ್ವಿಸ್ಟ್ಗೆ ತೊಗೊಂಡ್ಬರ್ಬೇಕು ಅನ್ನೋ ಕಾರಣಕ್ಕೆ ಇದು ಪ್ಯೂರ್ಲಿ ನಮ್ಮ ಮತ್ತು ನಿಮ್ಮ ಇದಕ್ಕೆ ಎಷ್ಟು ಬದಲಾಯಿಸ್ಕೊಂಡು ಸರ್ ಆ್ಯಸ್ ಪರ್ ಅವ್ರದ್ದು ಅಗ್ರಿಮೆಂಟ್ ಪ್ರಕಾರನೇ, ಅಂದರೆ ತ್ರಿವೇಣಿ ಅವ್ರ ಮಗಳ ಜೊತೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡಾಗಲೇ ಅವ್ರು ಹೇಳಿದ್ವಿ, ಅಂದರೆ 1970s ತೊಗೊಂಡ್ಬರ್ತೀವಿ ಮತ್ತು ಒಂದಷ್ಟು ಬದಲಾವಣೆಗಳು ಮಾಡಬೇಕಿದೆ ಅಂತ ಅಂದ್ಕೊಂಡು ಎಲ್ಲೂ ಸೋಲ್ ಆಫ್ ಕತೆ ಹೋಗ್ದಂಗೆ ಅದರದ್ದು ಆತ್ಮನ ಎಲ್ಲೂ ತೆಗೆದಂಗೆ ಕೆಲವು ಬದಲಾವಣೆಗಳನ್ನ ನಾವು ಮಾಡ್ತೀವಿ. ಲೋಹಿತ್ ಸರ್, ನಿಮಗೆ ಪ್ರಶ್ನೆ. ಈ ನಾವೆಲ್ಸಿಂದ ಸಿನಿಮಾ ರೂಪಕ್ಕೆ ಬರೋದು ತುಂಬ ಸಿನಿಮಾಗಳು ಹಿಟ್ಟಾಗಿದೆ, ಕೆಲವು ನಿಲ್ಲಕ್ಕೆ ಆಗಿರಲಿಲ್ಲ. ಈಗಿನ ತಲೆಮಾರಿಗೆ ಓದೋ ಅಭ್ಯಾಸ ಕಡಿಮೆ ಆಗ್ತಾ ಇದೆ. ಆ ಕನ್ವರ್ಷನ್ ಆ್ಯಸ್ ಅ ಸಿನಿಮಾ ಪ್ರೊಡ್ಯೂಸರ್ ಆಗಿ ಹೇಗೆ ನೋಡ್ತೀರ? ಸರ್ ಓದೋದು ಕಡಿಮೆ ಆಗ್ತದೆ, ಬಟ್ ಏನಕ್ಕೆ ಅಂದರೆ ಈಗ ಆ್ಯಸ್ ಯು ನೋ ಮೀಡಿಯಾ ಇಸ್ ವೆರಿ ಸ್ಟ್ರಾಂಗ್. ಮೀಡಿಯಾ ಅಂದರೆ ಎವ್ರಿ ಒನ್ ಆರ್ ವಾಚಿಂಗ್ ಟಿ ವಿ. ಮುಂಚೆ ಆದರೆ ಅದೇ ಒಂದು ಅಭ್ಯಾಸ ಇದೆ. ಬಿಕಾಸ್ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ದೇ ಹ್ಯಾವ್ ಟು ಗೋ ಥ್ರೂ ಬುಕ್ಸ್. ಆ ಥರ ಇತ್ತು, ಬುಕ್ ಓದೋದು ಒಂದು ಹವ್ಯಾಸ ಇತ್ತು. ಈಗ ಯಾರಿಗೂ ಓದೋ ಅಭ್ಯಾಸ ಇಲ್ಲ ಅಂತ ನೀವೇ ಹೇಳ್ಬಿಟ್ಟಿದ್ದೀರಾ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ನಾವು ಏನು ಕಮೆಂಟ್ ಮಾಡೋಣ ಸರ್, ಬಿಕಾಸ್ ಇಟ್ಸ್ ಗೋಯಿಂಗ್ ಅಟ್ ದ ಮೂಮೆಂಟ್ ಪೀಪಲ್ ಆರ್ ನಾಟ್ ರೀಡಿಂಗ್. ಸರ್ ಈಗ ನನಗೆ ಗೊತ್ತಿರೋ ಪ್ರಕಾರ ಇನ್ನೊಂದು 4-5 ಜನ ಇದ್ದಾರೆ ಸರ್ ಓದೋ ಅಭ್ಯಾಸ ಇರೋರು, ಬಟ್ ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ದಟ್ ಈಸ್ ದ ಮೇನ್ ಥಿಂಗ್. ಇವಾಗಲೂ ನಾನು ನೋಡಿರೋ ಪ್ರಕಾರ ಅಜಯ್ ಸರ್ ತುಂಬ ಓದ್ತಾರೆ. ಈಸ್ ಆಲ್ಸೋ very ಲೋನ್ ಇದ್ದಾಗ ಅವ್ರು ಜಾಸ್ತಿ ಇಷ್ಟಪಡೋದು ರೀಡಿಂಗ್ ಅಂತ. ನಮ್ಮ ಮಂಜು ಸರ್ ಓದೋ ಅಭ್ಯಾಸ ಇದೆ. ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಅಭ್ಯಾಸ ಇದೆ, ಬಟ್ ಕಮ್ಮಿ ಆಗಿದೆ. ನೀವು ಹೇಳಿದಾಗ ದಟ್ ಇಸ್ ವಾಟ್ ಸರ್ ಈಗ 1970 ಅದೊಂದು ರೀಕ್ರಿಯೇಟ್ ಮಾಡಬೇಕಲ್ಲ ಸರ್, ಪ್ರಿಪ್ರೇಷನ್ ಆಗಿತ್ತು ಡೈರೆಕ್ಟರ್. ಅಂದರೆ ನಿಮ್ಮ ಡೈಲಾಗ್ಸ್ ಇರ್ಬೋದು, ಲೊಕೇಶನ್ ಇರ್ಬೋದು, ಅದು ಹೇಗೆ ತುಂಬ ಚಾಲೆಂಜಿಂಗ್ ಇತ್ತ ಹೇಗೆ ಸರ್? ಸರ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಇತ್ತು, ಅದು ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಸಿಕ್ಕಾಪಟ್ಟೆನೇ ಚಾಲೆಂಜಿಂಗು. ಒಂದು ಆ್ಯಕ್ಚುಲಿ ಏನಂತಂದರೆ ಮೂಲ ಕಥೆ ನಡೆಯೋದು ಮೈಸೂರು ಕಾಣ್ತಿದ್ದಾರೆ. ನನ್ನ ಒಂದು ಸ್ವಲ್ಪ ರೆಟ್ರೋ ಸ್ಟೈಲ್ ಉಳಿಸ್ಕೊಂಡಿರೋದು ಮೈಸೂರು ಒಂದೇ. ಅಲ್ಲಿ ತುಂಬ ಒಳ್ಳೆ ಮನೆ ಸಿಕ್ತು ನಮಗೆ. ಹತ್ರ 100 ಎಷ್ಟು ವರ್ಷ 1932ರಲ್ಲಿ ಕಟ್ಟಿರುವಂಥ ಒಂದು ಮನೆ ಸಿಕ್ತು. ಆಮೇಲೆ ಗೊತ್ತಿರುತ್ತಲ್ಲ ಸರ್, ಮೈಸೂರಿನಲ್ಲಿ ಒಂದಷ್ಟು ಪಳವಳಿಕೆಗಳಿದ್ದಾವೆ ಆ್ಯಕ್ಚುಲಿ. ಅದು ಡೈಲಾಗ್ಸಲ್ಲಿ ಹೇಳಿದ್ರಿ, ಡೈಲಾಗ್ಸ್ ಆ್ಯಕ್ಚುಲಿ ನಮ್ಗೆ ಹೆಲ್ಪ್ ಮಾಡಿದ್ದೇನೆ 1960s 1970s ಸಿನಿಮಾಗಳನ್ನ ತುಂಬ ಅಬ್ಸರ್ವ್ ಮಾಡಿದ್ವಿ. ಅವತ್ತೊಂದು ದಿನಕ್ಕೆ ಹೇಗೆ ಕನ್ನಡ ಬಳಸ್ಕೊತಾ ಇದ್ರು ಪ್ರತಿಯೊಂದು ಪದಗಳು ಅಂದ್ಬಿಟ್ಟು. ಸೊ ಅವೆಲ್ಲನೂ ಕಂಪ್ಲೀಟ್ ಟೇಬಲ್ ವರ್ಕ್ ಮಾಡಿದ್ವಿ ಸರ್, ಇನ್ಕ್ಲೂಡಿಂಗ್ ಕಾಸ್ಟ್ಯೂಮ್ಸು. ಆಗ ನೋಡಿದ್ರೆ ಆ್ಯಕ್ಚುಲಿ ರಂಜಿತ್ ಅವರು ಕಾಸ್ಟ್ಯೂಮ್ ಮಾಡಿದ್ದು ಫಸ್ಟ್ ಟೈಮ್ ಅವರು ಮಾಡಿದ್ದು. ಈ ಥರದೊಂದು ದೊಡ್ಡ ಚಾಲೆಂಜ್ ಆ್ಯಕ್ಚುಲಿ ಅವ್ರಿಗೆ ರೆಟ್ರೋ ಕ್ರಿಯೇಟ್ ಮಾಡೋಕ್ಕೆ. ಆಮೇಲೆ ನಾವು ಯಾವಾಗ ಇದನ್ನ ತಗೊಂಡ್ವಿ, ಪ್ರತಿಯೊಂದು ಲೈಕ್ ಇನ್ಕ್ಲೂಡಿಂಗ್ ಕಾಲುಂಗ್ರದಿಂದ ಹಿಡಿದು, ತಾಲಿಯಿಂದ ಹಿಡಿದು, ಇವ್ರು ಹಾಕೋ ಹೀರೋ ಸರ್ ಹಾಕೋ ಬಟ್ಟೆಗಳಿಂದ ಹಿಡಿದು, ಕಾಲರಿಂದ ಹಿಡಿದು. ಆಮೇಲೆ ತುಂಬ ಜನ ನಾವು ಅನ್ಕೋತೀವಿ ಆ್ಯಕ್ಚುಲಿ ರೆಟ್ರೋ ಅಂತ ತಕ್ಷಣ ದೊಡ್ಡ ಕಾಲರ್ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ 1970s ಇರಲಿಲ್ಲ ಸರ್ ಆ್ಯಕ್ಚುಲಿ. ಅವೆಲ್ಲನೂ ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ವಿ ನಾವು ಆ್ಯಕ್ಚುಲಿ. ಆಮೇಲೆ ಅವರು ಇಂಗ್ಲೀಷ್ ಪ್ರೊಫೆಸರಾಗಿ ಕೆಲಸ ಮಾಡ್ತಾರೆ ಈ ಸಿನಿಮಾದಲ್ಲಿ. ಅಲ್ಲಿ ಅವ್ರಿಗೆ ಯೂಸ್ ಮಾಡೋ ಸೂಟು ಅದಕ್ಕೆ ಎಷ್ಟು ಬಟನ್ಸ್ ಇತ್ತು ಅಂತ ಕೂಡ ಸ್ಟಡಿ ಮಾಡಿದ್ವಿ ಆ್ಯಕ್ಚುಲಿ. ಯಾಕಂದರೆ ಇವಾಗ 2 ಬಟನ್ ಇದೆ, ಆವಾಗ ಬೇರೆ ಥರ ಇತ್ತು. ಆ ಥರದ್ದೆಲ್ಲನೂ ಪ್ರಿಪ್ರೇಷನ್ಸ್ ಆಗಿತ್ತು. ಮೋರ್ ಓವರ್ ಇದಕ್ಕೆ ನಿಜವಾಗ್ಲೂ ಬೆಂಬಲವಾಗಿ ನಿಂತ್ಕೊಂಡಿದ್ದು ಪ್ರೊಡ್ಯೂಸರ್. ಯಾಕಂತಂದರೆ ಒಂದು ರೆಟ್ರೋ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದಾಗ ಆಬ್ವಿಯಸ್ಲಿ ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಯಾಕಂತಂದರೆ ನಿಮಗೆ ರೆಟ್ರೋ ಕ್ರಿಯೇಟ್ ಮಾಡ್ತಿದ್ವಿ ಅಂದ ತಕ್ಷಣ ಬರೀ ಲೊಕೇಶನ್ನು ಲೊಕ್ಯಾಲಿಟಿ ಮಾತ್ರ ಆಗಲ್ಲ. ಇವತ್ತೊಂದು ಜನಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ರೋಡ್ಸಲ್ಲಿ, ಈ ಥರದ್ದೆಲ್ಲ ಇರುತ್ತೆ. ಆ ಥರ ಚಾಲೆಂಜ್. ಎಲೆಕ್ಟ್ರಿಕ್ ಕೇಬಲ್ಸು, ಆಮೇಲೆ ಸ್ಕ್ಯಾನರ್ಸ್ಗಳು, ಆಮೇಲೆ ನಿಮಗೆ ಗೋಡೆ ಮೇಲಿರೋ ಭಿತ್ತಿ ಚಿತ್ರಗಳು, ಇವೆಲ್ಲ ಇರುತ್ತೆ. ಆಮೇಲೆ ನಾವಲ್ಲಿ ಮಹಾರಾಜ ಕಾಲೇಜು, ಆಮೇಲೆ ಹಾಸ್ಪಿಟಲ್ಸ್, ಈ ಥರದ್ದೆಲ್ಲನೂ ಚೂಸ್ ಮಾಡಿದ್ವಿ ಆ್ಯಕ್ಚುಲಿ. ಅಲ್ಲಿ ಈಗ ನೀವೇನು ಹಾಸ್ಪಿಟಲ್ ನೋಡಿದ್ರೋ ಅದು ಕಂಪ್ಲೀಟ್ ಸೆಟ್ ಸರ್ ಅದು ಆ್ಯಕ್ಚುಲಿ. ಸೊ ಆ ಥರದೊಂದು ಸೆಟ್ನ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ಡೆಫಿನೆಟ್ಲಿ ಗೋಸ್ ಟು ಪ್ರೊಡ್ಯೂಸರ್. ಯಾಕಂದರೆ ಆ ಕ್ರೆಡಿಟ್ ಕಂಪ್ಲೀಟ್ ಅವ್ರಿಗೆ ಹೋಗಬೇಕು. ಯಾಕಂದರೆ ನಾವು ಅದೊಂದು ಪಾಡಿಸಿದ್ದು ಒಂದು ಬಂಗ್ಲೆ, ಅದು ಆ ಬಂಗ್ಲೆನ ನಾವು ತಗೊಂಡು ಕಂಪ್ಲೀಟ್ ಹಾಸ್ಪಿಟಲ್ ಮಾಡಿದ್ವಿ ನಾವು ಆ್ಯಕ್ಚುಲಿ ಅದನ್ನು ತಗೊಂಡು. ಆಮೇಲೆ ಆರ್ಟ್ ಡೈರೆಕ್ಟರ್ಗೆ ಆ ವಿಷಯಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ಅವತ್ತೊಂದು ದಿನಕ್ಕೆ ಸ್ಟ್ರೆಚರ್ಸಿಂದ ಹಿಡಿದು ಪ್ರತಿಯೊಂದು ಬೇರೆ ಥರ ಇತ್ತು. ಅದನ್ನೆಲ್ಲ ಸೋರ್ಸ್ ಮಾಡಿ ಅವರು ತೊಗೊಂಡ್ಬಂದರು ಇದೆಲ್ಲನೂ. ಆಮೇಲೆ ಭಾಷೆ ಮೇಲೆ ಆಬ್ವಿಯಸ್ಲಿ ಅಜಯ್ ಸರ್ಗೆ ಅದೊಂದು ಇರ್ತಾ ಇತ್ತು ಆ್ಯಕ್ಚುಲಿ ಕನ್ನಡದ್ದು. ಇವ್ರಿಗೆ
ಪರಿ ಅಂತ ಒಂದು ಹುಡುಗಿ ಇದ್ದಾರೆ, ಅವರು ಕಂಪ್ಲೀಟ್ ಒಂದೊಂದು ಪದಗಳನ್ನು ಎಲ್ಲೂ ಮಿಸ್ ಆಗಬಾರ್ದು. ಯಾಕಂದರೆ ನಮ್ಗೆ ಕಂಡು ಕಾಣದೇ ಇರೋ ಥರ ಇಂಗ್ಲೀಷ್ ಇಡ್ಸೋದಾಗಲಿ ಬೇರೆ ಥರ ಇಡ್ಸೋದಾಗಲಿ ಆಗಬೇಕಾಗಿ ಅದೆಲ್ಲ ಇದು ಮಾಡಿದ್ವಿ. ಸೊ ಓವರ್ ಆಲ್ ಟೀಮ್ ಕೆಲಸ ಸರ್ ಇದೆ ಆ್ಯಕ್ಚುಲಿ ಓವರ್ ಆಲ್ ಟೀಮ್ ಸರ್. ಒಟ್ಟಾರೆ 63 ದಿನ ಶೂಟಿಂಗ್ ಆಗಿದೆ ಸರ್. ಈಗ ನೀವು ಹೇಳಿದ್ರಿ 1970s ಅದ್ರ ಜೊತೆಗೆ ಕಾದಂಬರಿ ಆಧಾರಿತ ಚಿತ್ರ ಅಂತ ಹೇಳ್ಬಿಟ್ಟು, ಆ ಒಂದು ಆಗಿನ ಭಾಷಾ ಶೈಲಿಯೇ ಬೇರೆ, ಈಗಿನ ಮಾತನಾಡುವಂಥ ಸಂದರ್ಭದಲ್ಲಿ ಇಂಗ್ಲೀಷು ಕನ್ನಡ ಎರಡು ಮಿಕ್ಸ್ ಮಾಡ್ತಾರೆ. ಬಟ್ ಅವ್ರಿಗೆ ಅಂದರೆ ಇದಕ್ಕಿಂತ ಮುಂಚೆ ಕನ್ನಡದ ನಟಿಯರಿಗೆ ಯಾರಿಗಾದ್ರೂ ಅಪ್ರೋಚ್ ಮಾಡಿದ್ರೆ ಅಥವಾ ಅವ್ರು ಫಸ್ಟ್ ಅಪ್ರೋಚ್ ಮಾಡಿದ್ದ ಅಂತ? ಯಾಕಂದರೆ ಭಾಷೆಯಲ್ಲಾಗಿರ್ಬೋದು, ಡೈಲಾಗ್ ಡೆಲಿವರಿಯಲ್ಲಾಗಿರ್ಬೋದು, ಯಾರೊಬ್ಬರು ಡಬ್ಬಿಂಗ್ ಹೇಳಿದ್ರು ಕೂಡ ಅವ್ರಿಗೆ ಎಕ್ಸ್ಪ್ರೆಷನ್ಸ್ ಅದೊಂದು ಅರ್ಥ ಆಗಬೇಕಾಗುತ್ತೆ, ಆ ಪ್ರೊನೌನ್ಸಿಯೇಷನ್ ಅನ್ನೋದು ಪ್ರಾಪರಾಗಿ ಬರಬೇಕಾಗುತ್ತೆ. ಹಿಂಗಿತ್ತು ನಿಮ್ಮ ಸೆಲೆಕ್ಷನ್ ಹೀರೋಯಿನ್ ಒಂದು ವಿಚಾರದಲ್ಲಿ ಅಂತ? ಆ್ಯಕ್ಚುಲಿ ಹೀರೋ ಸೆಲೆಕ್ಟ್ ಆಗಿಬಿಟ್ರು ಸರ್. ನಾವು ಫಸ್ಟ್ ಅಂದ್ಕೊಂಡ ತಕ್ಷಣ ಅಜಯ್ ಸರ್ ಅಂದ್ಕೊಂಡ್ವಿ, ಅಜಯ್ ಸರ್ ಬಂದರು ಆ್ಯಕ್ಚುಲಿ. ಬಟ್ ಹೀರೋಯಿನ್ಗೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ರು ಸರ್. ಅಂದರೆ ನಾವು ಫಸ್ಟು ಕನ್ನಡದಲ್ಲೇ ತುಂಬ ಜನನ ನೋಡಿದ್ದು. ಸೊ ನೀವು ನಂಬ್ತಿರೋ ಬಿಡ್ತಿರೋ 40ರಿಂದ 45 ಜನ ಹೀರೋಯಿನ್ನ ಸೋರ್ಸ್ ಮಾಡಿರೋದು ಸರ್. ಆ್ಯಕ್ಚುಲಿ ನಮಗೆ ಒಂದು ಯಾವುದೋ ಒಂದು ರೀಲ್ನಲ್ಲಿ ನೋಡಿದ್ವಿ ನಾವು. ಆ್ಯಕ್ಚುಲಿ ನಮಗೆ ಒಂದು ಬೇಕಾಗಿದ್ದು ಏನಂದರೆ ಆ ಹೀರೋಯಿನ್ ಸಿಕ್ಕಾಪಟ್ಟೆ ಮುದ್ದಾಗಿರಬೇಕು. ಎರಡನೇದು ಬ್ರಾಹ್ಮಣ್ ಕುಟುಂಬಕ್ಕೆ ಹೋಲಿಕೆ ಬರಬೇಕು ಆ ಮುಖ. ಮೂರನೇದು ರೆಟ್ರೋ ಮುಖ ಇದಾಗಬೇಕು. ಸೊ ಅದನ್ನ ನಾವು ತುಂಬ ಕನ್ನಡ ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋ ನಾನು ಆಲ್ಮೋಸ್ಟ್ ದೊಡ್ಡ ಸಿನಿಮಾದಲ್ಲಿ ಕನ್ನಡ ಹೀರೋ ಅಂತ ಇರೋದು. ಸೊ ಇದರಲ್ಲಿ ನಾವು ತುಂಬ ಜನನ ಟ್ರೈ ಮಾಡಿದ್ವಿ. ಕೊನೆಗೆ ಸಿಗದೇ ಇರೋ ಪಕ್ಷದಲ್ಲಿ ಕೊನೆಗೆ ಹೇಗಾಗುತ್ತೋ ಅಂದರೆ ನಾನು ಪ್ರೊಡ್ಯೂಸರು ರಸ್ತೆಗೆ ಹೋಗೋರ್ನೆಲ್ಲ ಇದು ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಇವ್ರನ್ನ ನೋಡ್ಬೋದಾ, ಇವ್ರನ್ನ ನೋಡ್ಬೋದಾ ಅನ್ನೋದನ್ನೆಲ್ಲ ಫೈನಲಿ ಒಂದು ರೀಲಲ್ಲಿ ನೋಡಿದ್ವಿ ಅವ್ರನ್ನ. ಆಮೇಲೆ ಕರ್ಕೊಂಬಂದಾದ್ಮೇಲೆ ಹೇಗೆ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡಿ ಓಕೆ ಇವ್ರು ಹೀರೋಯಿನ್ ಅಂತ ಚೂಸ್ ಮಾಡಿದಾರ ಸರ್. ಫಸ್ಟ್ ಅವ್ರನ್ನ ಕರೆಸಿ ಮಾತಾಡಿ ಬ್ಯಾಂಗ್ಳೂರಿಗೆ. ಸೊ ಅವರು ಮಾಡ್ಬೋದಾ ಇದನ್ನ ಅನ್ನೋದೆಲ್ಲ ನಾವು ಒಂದು ಸ್ವಲ್ಪ ಇದು ಮಾಡಿ, ಸೊ ಆ ಕಾಸ್ಟ್ಯೂಮ್ಸ್ ಇದ್ರ ಮೇಲೆ ಇವ್ರ ಮೇಲೆ ಕುತ್ಕೊಂಡ್ರೆ ಹೇಗೆ ಕುತ್ಕೊಳ್ಳುತ್ತೆ ಅನ್ನೋದೆಲ್ಲ ನಾವು. ಆಮೇಲೆ ಓವರ್ ಆಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಶ್ರಮ ಪಡ್ತಾರೆ ಆ ವಿಷಯದಲ್ಲಿ. ಹೀರೋಯಿನ್ನ ಅಂತ ತೊಗೊಂಬಂದರೆ ಆಮೇಲೆ ಇವ್ರಿಗೇನು ಕಡಿಮೆ ಇಲ್ಲ ಆ್ಯಕ್ಚುಲಿ. ಕೂತಿದ್ರೆ, ಊಟ ಮಾಡ್ತಿದ್ರೆ, ಮಲಗಿದ್ರೆ ಎಲ್ಲ ನಮ್ಮ ಡೈಲಾಗ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಹಾಗೆ ಹೀರೋಯಿನ್ನು ಅಂದರೆ ಇಲ್ಲೆಲ್ಲ ಸೋರ್ಸ್ ಮಾಡಿ ನಮ್ಗೆ ಸಿಕ್ಕೇ ಇದ್ದಾಗ ಲಕ್ಕಿಲಿ ಸರ್ ಒಂದೊಂದು ಕತೆ ಅದು ಕರ್ಸ್ಕೊಂಡ್ಬಿಟ್ಟಿರುತ್ತೆ ಸರ್. ಇವರು ಹೀರೋಯಿನ್ ಅಂತ ಆಗ್ಬಿಟ್ಟು ಜಸ್ಟ್ ನಾವು ಹುಡುಕ್ತಾ ಇರ್ತೀವಿ ಅಷ್ಟೇ, ದುಡ್ಡಿನ ಹಾಕೊಂಡು ಅದಕ್ಕೆ ಗೊತ್ತಿರುತ್ತೆ ಸರ್ ಯಾರು ಬೇಕು ನಮಗೆ ಇದಕ್ಕೆ ಅಂತ. ಅದು ಆಯ್ಕೆ ಮಾಡ್ಕೊಂಡು ನಮ್ಗೆ ಬ್ಲೂ ಲೈಟ್ ಆಫ್ ಮಾಡಿ ಸರ್. ಅಜಯ್ ಸರ್, ಇಲ್ಲಿ ಈ ಕೃಷ್ಣ ಲೀಲಾ, ಕೃಷ್ಣ ಲವ್ ಸ್ಟೋರಿ, ತಾಜ್ ಮಹಲ್ ಈ ಎಲ್ಲ ಚಿತ್ರಗಳಲ್ಲೂ ಪ್ರೀತಿನೇ ಜೀವಾಳ ಆಗಿತ್ತು. ಈ ಸಲನೂ ಲವ್ ನಿಮ್ಮ ಕೈ ಹಿಡಿಯುತ್ತಾ? ಒಂದು ಹಾಕು ಬಿಟ್ಬಿಡ್ರಪ್ಪ. ಇಲ್ಲ ಅರ್ಥ ಆಗಲ್ಲ. ಅದರಲ್ಲಿ ಪ್ರೀತಿ ಜೀವಾಳ ಆಗಿತ್ತು, ಇದರಲ್ಲೂ ಪ್ರೀತಿನೇ ಜೀವಾಳ. ಕೈ ಹಿಡಿಯತ್ತ ನಿಮಗಿರೋ ಪ್ರಶ್ನೆ ನನಗೂ ಅದೇ ಇರೋ ಪ್ರಶ್ನೆ. ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೆ ಎಲ್ಲ ಕಲಾವಿದನೂ ಕೈ ಹಿಡೀಲಿ, ಇದೊಂದು ಸಿನಿಮಾ ಮತ್ತೊಂದು ದಾರಿದೀಪ ಆಗಲಿ, ಇನ್ನೊಂದು ಮೈಲಿಗೆಲ್ಲ ಆಗಲಿ ಅಂತಲೇ ಆಸೆ ಪಡ್ತಾನೆ. ಸೊ ಹಾಗಾಗಿ ಅಷ್ಟು ವರ್ಷಗಳಿಂದ ಅಷ್ಟು ಡೆಡಿಕೇಟೆಡ್ ಆಗಿ ಅಷ್ಟು ಶ್ರದ್ಧೆಯಿಂದ ಇದರಲ್ಲಿ ಇನ್ವಾಲ್ವ್ ಆಗಲೇ ಕೆಲಸ ಮಾಡಿದ್ದೀನಿ. ಹಾಗಾಗಲಿ ಅಂತ ಆಶಿಸ್ತಾ ಇದ್ದೀನಿ. ಅದು ಪ್ರಶ್ನೆ ನನಗೂ ಪ್ರಶ್ನೆನೇ ಅದು. ಯಾವಾಗಲೂ ರಿಲೀಸ್ ದಿನವೇ ಅದ್ರ ಉತ್ತರ ಸಿಗೋದು. ಆಗುತ್ತಾ ಅಂತ ನಾನು ಇವತ್ತೇ ಭವಿಷ್ಯವಾಣಿ ಹಿಡಿಯೋದು ಕಷ್ಟ ಆಗ್ತದೆ. ಅದೃಷ್ಟ ಇಲ್ಲಿಂದ ಎಲ್ಲಿಗಾದರೂ ತೊಗೊಂಡೋಗ್ಬೋದು, ಅಲ್ಲೇ ಇರ್ಬೋದು. ಒಟ್ಟಿನಲ್ಲಿ ಒಂದು ಧೈರ್ಯ ಏನಪ್ಪ ಅಂತಂದರೆ ಎಲ್ಲೂ ಕೂಡ ಸಿನಿಮಾ ಚೆನ್ನಾಗಿಲ್ಲಪ್ಪ ಅಂತಂದ್ಬಿಟ್ಟು ನನ್ನ ಕರಿಯರ್ ಇದರಿಂದ ಖಂಡಿತ ಏನೆಲ್ಲ ಧಕ್ಕೆ ಅಂತೂ ಬರೋಲ್ಲ. ನೋಡಿರ್ತಕ್ಕಂಥ ಪ್ರೇಕ್ಷಕ ಬೈಕೊಂಡಂತೂ ಹೋಗಲ್ಲ. ಅಷ್ಟು ನಂಬಿಕೆ ನನಗೆ, ಅಷ್ಟು ಗ್ಯಾರಂಟಿ ಕೊಡಬಲ್ಲ. ಈ ಎಷ್ಟು ಮಟ್ಟಕ್ಕೆ ಕೈ ಹಿಡಿಯುತ್ತೆ? ಡೈರೆಕ್ಟರ್ ಅವ್ರಿಗೆ ಒಂದು ಪ್ರಶ್ನೆ, ಎರಡು ಪ್ರಶ್ನೆಗಳಿದೆ. ಇವತ್ತಿನ ಕಾಲಘಟ್ಟದಲ್ಲಿ ಕಾದಂಬರಿ ಆಧಾರಿತ ಸಿನಿಮಾ ನಿರ್ಮಾಣ ಮಾಡೋದೇ ಬಿಗ್ಗೆಸ್ಟ್ ರಿಸ್ಕ್. ಆ ರಿಸ್ಕಿಗೆ ತಾವು ಕೈ ಹಾಕಿದ್ದೀರಾ. ಎರಡನೇದು 50ರ ದಶಕ 2025 ಸುಮಾರು ಒಂದು 5 ದಶಕಗಳಿಗೂ ಅದೊಂದು ಗ್ಯಾಪ್ ಇದೆ. ಬಿಗ್ಗೆಸ್ಟ್ ಡಿಸ್ಕನೆಕ್ಟ್ ಇದೆ. ಅವತ್ತಿನ ಭಾವನೆ ಬೇರೆ, ಇವತ್ತಿನ ಭಾವನೆ ಬೇರೆ. ಅವತ್ತಿನ ಪ್ಯೂರ್ ಲವೇ ಬೇರೆ, ಇವತ್ತಿನ ಅಬ್ಯೂಸ್ ಆಫ್ ಲವೇ ಬೇರೆ. ಅವತ್ತಿನ ಪ್ರೇಕ್ಷಕರ ನಿರೀಕ್ಷೆಗಳೇ ಬೇರೆ, ಇವತ್ತಿನ ಪ್ರೇಕ್ಷಕರ ನಿರೀಕ್ಷೆಗಳೇ ಬೇರೆ. ಅವತ್ತಿದ್ದು ರಂಗಭೂಮಿ ಸಿನಿಮಾ ನಾಟಕ ಬಿಟ್ಟಿದ್ರೆ ಇವತ್ತು OTT. ಸೊ ಇವತ್ತಿನ ಜನ್ರೇಷನ್ಗೆ ಈ ರಿಲೇಟ್ ಆಗಬೇಕಲ್ಲ, ಈ ಕಂಟೆಂಟ್ ರಿಲೇಟ್ ಆಗಬೇಕಲ್ಲ. ಸೊ ಆ ಒಂದು ಚಾಲೆಂಜನ್ನು ಯಾವ ರೀತಿ ನೀವು ನಿಭಾಯಿಸಿದ್ದೀರಿ ಅಂತಕ್ಕಂಥದ್ದು. ಅಂದರೆ ಅವತ್ತಿನ ಕಂಟೆಂಟ್ ಇವತ್ತಿನ ಜನ್ರೇಷನ್ಗೆ ರಿಲೇಟ್ ಆಗುತ್ತಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ.
ಸರ್ ಆ್ಯಕ್ಚುಲಿ ಈ ಪ್ರಶ್ನೆ ಡೈರೆಕ್ಟ್ರಿಗೆ ಅಲ್ಲ ಸರ್, ಇದು ಪ್ರೊಡ್ಯೂಸರ್ಗೆ ಆ್ಯಕ್ಚುಲಿ. ಯಾಕೆ ಅಂತಂದರೆ ನಿಮ್ಗೆ ಗೊತ್ತು ಸರ್, ನಾವು ಏನೇನೋ ಪ್ರಾಜೆಕ್ಟ್ನ ಪಿಚ್ ಮಾಡ್ತಿರ್ತೀವಿ ಆ್ಯಕ್ಚುಲಿ. ನಮಗೊಂದು ಇರುತ್ತೆ, ನಾವು ಈ ಥರ ತೋರಿಸ್ಬೇಕು, ನಾವು ಈ ಥರ ಡೈರೆಕ್ಟ್ ಮಾಡಬೇಕು ಅನ್ನೋ ಥರದ್ದೆಲ್ಲ ನಾನು. ನೀವು ಪ್ರೊಡ್ಯೂಸರ್ ಕೇಳಬೇಕು, ಇದು ಅವ್ರು ಪಿಚ್ ಮಾಡೋದ್ರಲ್ಲ ನಿಮ್ಗೆ ಧೈರ್ಯ ಬಂತು ಈ ಸಿನಿಮಾ ಮಾಡೋಕ್ಕೆ ಅಂತ ಅನ್ಬೋದು ಸರ್. ಸೊ ನಿಮ್ಮ ಮೊದಲನೇ ಪ್ರಶ್ನೆಗೆ ಡೆಫಿನೆಟ್ಲಿ ಅದು ಪ್ರೊಡ್ಯೂಸರ್ ಆನ್ಸರ್ ಮಾಡಬೇಕು ಸರ್. ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ ಸರ್, ಡೈರೆಕ್ಟರ್ ಅಂದಮೇಲೆ ನಾವು ಎಲ್ಲ ಥರ ಪ್ರಾಜೆಕ್ಟ್ಸ್ನ ಸರ್, ಎಲ್ಲ ಡೈರೆಕ್ಟರ್ಗಳಿಗೂ ಆಸೆ ಇದ್ದಂಗೆ ನನಗೂ ಇರುತ್ತೆ ಸರ್. ಆ್ಯಕ್ಚುಲಿ ಏನೋ ಒಂದು ಹೊಸ ಮಾಡಬೇಕು, ಏನೋ ಒಂದು ಹೊಸ ಥರ ತೋರಿಸ್ಬೇಕು, ನನ್ನ ಗುರುತಿಸ್ಕೋಬೇಕು, ನಾನು ಶಾಣೆ ಹಿಡಿಬೇಕು ಅನ್ನೋ ಥರದ್ದೆಲ್ಲ ಇರುತ್ತೆ. ಸೊ ನಾವು ತೊಗೊಂಡು ಹೋಗಿ ಪ್ರೊಡ್ಯೂಸರ್ ಹತ್ರ ಇಟ್ಟಾಗ ಅವ್ರು ಹೆಂಗೆ ಧೈರ್ಯ ಮಾಡೋದು ಅನ್ನೋದು ಅವ್ರು ಹೇಳ್ಬೇಕು ಆ್ಯಕ್ಚುಲಿ. ಎರಡನೇ ಪ್ರಶ್ನೆ ಇವತ್ತಿಗೆ ರಿಲೇಟ್ ಆಗುತ್ತಾ ಅನ್ನೋ ಥರದ್ದು ಸರ್. ಕೆಲವು ವಿಷಯಗಳಿರುತ್ತೆ ಸರ್, ಇವತ್ತಲ್ಲ ಸರ್, ಇನ್ನೂ 100 ವರ್ಷ ಹೋದ್ರೂ ಪ್ರೀತಿನೇ ಸ್ವಲ್ಪ ಬದಲಾವಣೆಗಳಾಗಿರ್ಬೋದು ಆ್ಯಕ್ಚುಲಿ. ಹಾಗಂತ ಅಂದ್ಬಿಟ್ಟು ಪ್ಯೂರ್ ಲವ್ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ. ಎರಡನೇದೇನಂತಂದರೆ, ಈ ಕತೆ ನಾವು ಆಯ್ಕೆ ಮಾಡ್ಕೊಂಡಾಗ ನಮ್ಗೆ ಅನಿಸಿದ್ದು, ನೀವು ಹೆಂಗೆ ಕೇಳಿದ್ರು ಇದೇ ಥರ ನಮಗೆ ಒಂದಷ್ಟು ಪ್ರಶ್ನೆಗಳು ಬಂತು ನಾವು ಡಿಸ್ಕಷನ್ಸಲ್ಲಿ ಕೂತಿದ್ದಾಗ. ಗುರು ಹಿಂಗಿತ್ತು ಪ್ರೀತಿ ಅವಾಗ, ನಾವು ಯಾಕೆ ಹಿಂಗೆ ಬದುಕ್ತಾ ಇಲ್ಲ ಅಂತ ತೋರ್ಸೋಣ ಅನ್ನೋದನ್ನು ಒಂದು ಬಂತು. ಆಮೇಲೆ ಒಂದು ಸರ್, ಲವ್ ಸ್ಟೋರೀಸ್ಗೆ ಯಾವತ್ತೂ ಸಾವಿಲ್ಲ ಸರ್. ನೀವು ಯಾರು ತೋರಿಸ್ತಾ ಇದ್ದೀರಾ ಅನ್ನೋದಲ್ಲ ಇಂಪಾರ್ಟೆಂಟ್ ಆ್ಯಕ್ಚುಲಿ, ಅದು ಹೇಗೆ ತೋರಿಸ್ತೀರಾ. ಸೊ ನಮಗೆ ಮೋಸ್ಟ್ ಚಾಲೆಂಜ್ ಅನಿಸಿದ್ದು ನೀವು ಹೇಳಿದಂಗೆ 50-60ನೇ 1950s ಕಾದಂಬರಿ ಹೀಗೆ ಇವತ್ತು ಅಡಾಪ್ಟ್ ಮಾಡಿದ್ವಿ ಅಂತ ಅಂದ್ಕೊಂಡು ಪ್ರಾಮಾಣಿಕವಾಗಿ ಅವತ್ತಿನ ಕಥೆನ ಇವತ್ತಿಗೆ ಅಡಾಪ್ಟ್ ಮಾಡಿದ್ವಿ ಸರ್. ಅದ್ರ ಮೇಲೆ ಸಿಕ್ಕಾಪಟ್ಟೆ ಗ್ರೌಂಡ್ ವರ್ಕ್ಗಳಾಯ್ತು ಆ್ಯಕ್ಚುಲಿ. ಇವತ್ತು ಹೆಂಗೆ ಕನೆಕ್ಟ್ ಆಗ್ತಾರೆ ಅದು ಆ ಥರದ್ದೆಲ್ಲ. ಸೊ ಅವತ್ತೊಂದೇ ಕಥೆ ಆಗಿದ್ರು ನಾನು ಮಾಡಿರೋದು ಇವತ್ತಿನ ಪ್ರೇಕ್ಷಕರುಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸರ್. ಸೊ ನಿಮ್ಮ ಮೊದಲನೇ ಪ್ರಶ್ನೆಗೆ ಅದೇ ಪ್ರೊಡ್ಯೂಸರ್ ಆನ್ಸರ್ ಮಾಡ್ತಾರೆ, ಹೇಗೆ ಧೈರ್ಯ ಮಾಡಿದ್ರಿ ನೀವು. ರಘು ಸರ್, ಮುಂಚೆ ಎಲ್ಲ ಅಂದರೆ ಸಿನಿಮಾಗಳಲ್ಲಿ ಒಬ್ಬ ನಾಯಕ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಿದ್ರು, ಜೊತೆಗೆ ಕೆಲಸ ಮಾಡುವಂತಹ ಸಹನಟರು ಕೂಡ ಇಂಪಾರ್ಟೆಂಟ್ ಆಗಿರ್ತಿದ್ರು. ಅದು ಫಾರ್ ಎಕ್ಸಾಂಪಲ್ ನಾನು ನರಸಿಂಹರಾಜ ಸರ್ಯಿಂದ ತಗೋತೀನಿ. ಅದು ಆಯಾ ಕಾಲಘಟ್ಟಕ್ಕೆ ಬಂದಂಗೆ ಇತ್ತೀಚೆಗೆ ಕೊನೆ ಹೇಗಾಯ್ತಂದರೆ, ರಂಗಾಯಣ ರಘು ಡೇಟು ಸಿಕ್ಕರೆ ಮಾತ್ರ ಹೀರೋ ಇಟ್ಕೊಂಡು ಸಿನಿಮಾ ಮಾಡೋಣ ಅಂತ ಪಾಯಿಂಟ್ ಬಂತು. ಅದು ಜೊತೆ ಚಿಕ್ಕಣ್ಣರು ಕೂಡ ಬಂತು ಇತ್ತೀಚೆಗೆ. ಅಂದರೆ ನಾನು ನಿಮ್ಮ ಸಿನಿಮಾಗಳನ್ನು ನೋಡ್ತಿರೋದ್ರಿಂದ ನೀವು ತುಂಬ ಬ್ಯುಸಿಯಾಗಿದ್ದೀರಿ, ಭಾಳಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೊತಿದ್ದೀರಿ. ಸೊ ಈ ಸರಳ ಸೊಪ್ಪನ ಸಿನಿಮಾಗೆ ನೀವು ಕೊಟ್ಟಂಥ ಡೇಟ್ಸ್ ಎಷ್ಟು ದಿನ ಆಗಿತ್ತು, ಎಷ್ಟು ಡೇಟ್ಸ್ ಕ್ಯಾನ್ಸಲ್ ಆಯಿತು, ಎಷ್ಟು ಸಿನಿಮಾಗಳನ್ನು ಮಾಡಿದ್ರಿ, ಎಷ್ಟು ದುಡ್ಡು ಮಾಡಿದ್ರಿ ಅಂತ? ಇಲ್ಲ, ತುಂಬ ದಿನ ನಾನು ವರ್ಕ್ ಮಾಡಲಿಲ್ಲ ಇದರಲ್ಲಿ. ಒಂದು 6 ದಿನ ಅನಿಸುತ್ತೆ ಟೋಟಲಾಗಿ ನಾನು ವರ್ಕ್ ಮಾಡಿ. 6ರಿಂದ 7 ದಿನ ಇರಬೇಕು. ಅದೇ 6ರಿಂದ 7 ದಿನ ಅಷ್ಟೇ. ಡೇಟ್ ಕ್ಲಾಶ್ ಆಗೋದು ಇದ್ದೇ ಇರುತ್ತೆ, ಗೊತ್ತಿದೆ. ಕೆಲವೊಂದು ಕಡೆ ಅದನ್ನು ಮ್ಯಾಚ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಕೊನೆಗೆ ಸುಲಭ ಆಯಿತು ಈ ಸಿನಿಮಾ. ನನಗೆ ಈ ಸಿನಿಮಾ ಮಾಡಲೇಬೇಕು ಅಂತಿತ್ತು. ನನಗೆ ಮಂಜು ಸರ್ ಅವ್ರ ಕತೆ ಹೇಳಿದಾಗ, ಲೋಹಿತ್ ಸರ್ ಮಾತಾಡಿದಾಗ, ಈ ಸಿನಿಮಾ ಬಿಡಬಾರ್ದು ಅಂತ. ಅಂದರೆ ಇದರಲ್ಲಿ ಆ್ಯಕ್ಟ್ ಮಾಡಿದವ್ರು ಎಲ್ಲರೂ ಅದನ್ನೇ ಹೇಳ್ತಾರೆ ಅನ್ಸುತ್ತೆ. ಅಂದರೆ ಅದಷ್ಟು ಕುತೂಹಲವಾಗಿದೆ. ಅಂದರೆ ಈ ಥರ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಲ್ಲ ಅಂತ ನಮ್ಮ ಜೀವನ ಪೂರ್ತಿ ನೆನ್ಪಿಟ್ಕೋಬೋದು. ಹಾಗಾಗಿ ಖಂಡಿತ ಯಾರು ಈ ಸಿನಿಮಾನ ಬಿಡಲ್ಲ ಅನ್ಸುತ್ತೆ ಈ ಕತೆ ಕೇಳಿದಾಗ. ನಾನು ಕೂಡ ಆ ನಿಟ್ಟಿನಲ್ಲಿ ಸಹ ಕಲಾವಿದನಾಗಿ ಅಥವಾ ಪೋಷಕ ಕಲಾವಿದನಾಗಿ ಈ ಸಿನಿಮಾನ ತುಂಬ ಎಂಜಾಯ್ ಮಾಡಿದ್ದೀನಿ. ನೀವು ಕೇಳಿದ ಪ್ರಶ್ನೆ ಅದೇ ಅನಿಸುತ್ತೆ, ಎಷ್ಟು ಡೇಟ್ ಕ್ಲಾಶ್ ಆಯಿತು, ಎಷ್ಟು ಬ್ಯುಸಿ ಆಗಿತ್ತು ಅಂತ. ಆ ಹಂತದಲ್ಲಿ ನಾನು ಮ್ಯಾಚ್ ಮಾಡೋದಕ್ಕೆ ಈಸಿ ಆಯಿತು ಅನ್ಸುತ್ತೆ. ನಾನು ತುಂಬ ಬ್ಯುಸಿ ಏನಿಲ್ಲ, ಕೆಲವೊಂದು ಸಿನಿಮಾ ಮಾಡ್ತಿದ್ವಿ, ನಮ್ಗೆ ಹಂಗೆ ಅನಿಸುತ್ತೆ ಅಷ್ಟೇ ಬ್ಯುಸಿ ಇದ್ದಾರೆ ಅಂತ. 15 ದಿನ ಮನೆಯಲ್ಲೇ ಕೂತಿರ್ತೀವಿ ಕೆಲವು ಟೈಮ್, ಇಡೀ ತಿಂಗಳೇ ವರ್ಕ್ ಮಾಡೇ ಇರೋದು. ನೋಡೋರಿಗೆ ಮಾತ್ರ ಆ ಸಿನಿಮಾಗಳು ಬಂದಾಗ ಬ್ಯುಸಿ ಇದ್ದಾರೆ ಅನಿಸುತ್ತೆ. ನಾವು ಬ್ಯುಸಿ ಥರ ಆ್ಯಕ್ಟು ಮಾಡ್ತೀವಿ ಒಂದೊಂದಷ್ಟು, ಹಾಗಿದ್ದೀವಿ ಅನ್ನೋ ಥರ. ಧನ್ಯವಾದ. ದುಡ್ಡು ಮಾಡಿ ಕೇಳಿದರೆ ಅದೇ ಅದು ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಬೇಕು ಸರ್. 1 ಕೋಟಿ ಇಲ್ಲ 5 ರೇಡ್ ಆಗುತ್ತೆ ಸ್ವಲ್ಪ. ಅಜಯ್ ಅವರೇ, ಪ್ರತಿಯೊಂದು ದಶಕಗಳು 50, 60, 70 ದಶಕಗಳು ಸಿನಿಮಾಗಳು ಮೇಕಿಂಗ್ ಅಂದರೆ ಶೈಲಿಗಳ ಬದಲಾವಣೆ ಬಂದಿದೆ. ನಾಲೆಜ್ ಕಡೆ ನೋಡ್ತಾ ಇದ್ದಂಗೆ ಪ್ರತಿಯೊಂದು ದಶಕಕ್ಕೂ ಕೂಡ ಬದಲಾವಣೆ ಆಗಿದೆ. ಈ 70ರ ದಶಕದ ಸಿನಿಮಾಗಳು ಒಂದಷ್ಟು ಸಿನಿಮಾವನ್ನು ತಲೆ ಇಟ್ಕೊಂಡು ಆ ಒಂದು ಕಾಲಘಟ್ಟದ ಪಾತ್ರ ನಿಭಾಯಿಸಬೇಕಾದ್ರೆ ಎಷ್ಟು ಚಾಲೆಂಜಿಂಗ್ ಆಗುತ್ತೆ. ನೀವು ಕೇಳ್ತಾರೆ ಸಿನಿಮಾಗಳು ಮಾಡೋ ಶೈಲಿ ಬದಲಾಗಿದೆ ಅಥವಾ ಶೈಲಿಗಳು ಬದಲಾಗಿದ್ದಾವೆ. ಒಳ್ಳೆಯ ಬ್ಯಾಕ್ಗ್ರೌಂಡ್ ಸಿನಿಮಾ ನೋಡ್ತಾರೆ 50, 60ರಲ್ಲಿ ಮೇಕಿಂಗ್ ಶೈಲಿ ಮತ್ತು ಆ್ಯಕ್ಟಿಂಗ್ ಎಲ್ಲ ಬದಲಾವಣೆ ಆಗಿದೆ. ಅದರಲ್ಲಿ ತುಂಬ ದೊಡ್ಡ ಸಿನಿಮಾಗಳೆಲ್ಲ ಬಂದಿದ್ದಾವೆ. ಆ ಒಂದು ದಶಕದ ಪಾತ್ರವನ್ನು ತಲೆ ಇಟ್ಕೊಂಡು ಆ್ಯಕ್ಟ್ ಮಾಡಬೇಕಾದ್ರೆ ತುಂಬ ಎಫರ್ಟ್ ಎಲ್ಲ ಹೇಗಿತ್ತು.
ಮಂಜು ಸರ್ ಹೇಳಿದ ಹಾಗೆ ಇದು ಪ್ರೀತಿ ಬದಲಾಗಿದೆ, ವ್ಯಕ್ತಪಡಿಸೋ ರೀತಿ ಬದಲಾಗಿದೆ, ಸಿನಿಮಾ ಟೆಕ್ನಾಲಜಿ ಬದಲಾಗಿದೆ. ಬಟ್ ಆ್ಯಸ್ ಆ್ಯನ್ ಆರ್ಟಿಸ್ಟ್ ಆ ಟೆಕ್ನಾಲಜಿನ ತಲೆಯಲ್ಲಿ ಇಟ್ಕೊಂಡು ಆ್ಯಕ್ಟ್ ಮಾಡಲ್ಲ. ಸೊ ಟೆಕ್ನಿಕಲ್ ಪಾರ್ಟ್ ಏನೇ ಇದ್ರೂ ಅಫ್ಕೋರ್ಸ್ ಅವ್ರ ಜವಾಬ್ದಾರಿ ಆಗಿರುತ್ತೆ. ಅಂದರೆ ಒಂದು ಟೆಕ್ನಿಕಲ್ ಐಡಿಯಾ ಇರುತ್ತೆ ಅಷ್ಟೇ. ಅಂದರೆ ಎಷ್ಟು ಕ್ರಿಸ್ಪಾಗಿ ಈ ವಿಚಾರನ ಹೇಳ್ತಾ ಇದ್ದಾರೆ, ಅಥವಾ ಲೈಟಿಂಗ್ ಪ್ಯಾಟರ್ನ್ಸ್ ಹೇಗಿದೆ, ಕೆಲವೊಂದು ಮೈನ್ಯೂಟ್ ಟೆಕ್ನಾಲಜಿ ಬೇಸಿಕ್ ಥಿಂಗ್ಸ್ನ ನಾವು ತಲೆಯಲ್ಲಿ ಇಟ್ಕೊಂಡಿರ್ತೀವಿ ಹೊರತು ಒಬ್ಬ ಕಲಾವಿದನಾಗಿ ಅದು ಯಾವುದೇ ಕಾಲಘಟ್ಟ ಆಗಿರಲಿ ಆ ಪಾತ್ರ ನಾನು ಪ್ರಿಪೇರ್ ಆಗೋ ರೀತಿ ಯಾವಾಗಲೂ ಅದು ಸೇಮ್ ಆಗಿರುತ್ತೆ. ಅಂದರೆ ಅವತ್ತಿನ ಕಾಲದಲ್ಲೂ ಹಾಗೆ, ಇವತ್ತಿನ ಕಾಲದಲ್ಲಿ ಅಫ್ಕೋರ್ಸ್ ರೀಲ್ನಲ್ಲಿ ನಾವು ಬಂದಿದ್ದಂದರೆ ರೀಲ್ ಏನಾದಲ್ಲಿ ಹೆಂಗಿರುತ್ತೆ ಅಂದರೆ ನಮ್ಮ ಪ್ರಿಪ್ರೇಷನ್ ಕ್ಯಾಮ್ರಾ ಮುಂದೆ ಬಂದು ನಿಲ್ತಾ ಇದ್ವಿ ಅಂದರೆ ಒನ್ ಟೈಪ್ ಹೋಗ್ಬಾರ್ದು, ಅದು ಆಸಿಸ್ಟ್ ಹಂಗೆ ಬಂದ್ಬಿಟ್ಟಿದೆ. ಇವತ್ತಿನ ಅಫ್ಕೋರ್ಸ್ ನೀವು ಹೇಳಿದಾಗ ಒಂಚೂರು ಚೇಂಜಸ್ ನೋಡ್ತೀನಿ ನಾನು ಈಗಿನ ಕಲಾವಿದರಲ್ಲಿ. ಪ್ರಿಪ್ರೇಷನ್ ಮತ್ತು ಫಿಯರ್, ಭಯ ಅನ್ನೋದಿರುತ್ತೆ. ಒಬ್ಬ ಡೈರೆಕ್ಟರ್ ಬೈದ್ಬಿಡ್ತಾನೆ ಅಥವಾ ಒಬ್ಬ ಪ್ರೊಡ್ಯೂಸರ್ ಹೇಳ್ಕೊಂಡ್ಬಿಡ್ತಾರೆ, ನಾಳೆ ದಿನ ನಾನು ಜಾಸ್ತಿ ಟೆಕ್ಸ್ಟ್ ಅಂದ್ಬಿಟ್ಟಿದೆ, ಕೆಲಸ ಸಿಗುತ್ತೋ ಇಲ್ಲ, ಅವತ್ತು ರೀಲ್ ತಿಂತಾನೆ ಗುರು ತಗದಾಗ್ಬಿಲ್ಲ ಅಂತ ಇರುತ್ತೆ. ಸೊ ನಮ್ಗೆ ಆ ಫಿಯರ್ ಅದು ಹಂಗೆ ಬಂದ್ಬಿಟ್ಟಿದೆ. ಆ ಪ್ರಿಪ್ರೇಷನ್ ಅದು ಅಳವಡಿಸ್ಕೊಂಡು ಬೈ ನೇಚರ್ ಆಗ್ಬಿಟ್ಟಿದೆ. ಶಿಸ್ತುಬದ್ಧವಾಗಿ ಪ್ರಿಪೇರ್ ಆಗಿ ಆ ಡೈಲಾಗ್ಸ್ ಕರೆಕ್ಟಾಗಿ ತಿಳ್ಕೊಂಡು ಆ ಟೋನ್ ಆಫ್ ಡೈಲಾಗ್ಸ್ ಒಂದೊಂದು ವರ್ಡ್ ಮೇಲೆ ಎಷ್ಟು ಪ್ರೆಷರ್ ಹಾಕ್ತೀವಿ ಅದನ್ನು ನಾವು ತಿಳ್ಕೊಳ್ದೆ ಪ್ರಾಕ್ಟೀಸ್ ಮಾಡಿ ಕ್ಯಾಮ್ರಾ ಮುಂದೆ ಬರೋದು. ಸೊ ಪ್ರಿಪರೇಷನ್ ವೈಸ್ ನೋಡಿದ್ರೆ ಅಫ್ಕೋರ್ಸ್ ನಾನು ಎಲ್ಲ ಸಿನಿಮಾಗಳು ಅಣ್ಣವ್ರದ್ದು ಎರಡು ಕನಸು, ವಿಷ್ಣು ಸರ್ ಕೆಲವು ಸಿನಿಮಾ, ಅನಂತನಾಗ್ ಸರ್ ಕೆಲವು ಸಿನಿಮಾಗಳು, ಆಮೇಲೆ ನಮ್ಮ ತಂದೆಯದು ಹಳೆಯ ಆಲ್ಬಮ್ಗಳು, ಫೋಟೋಸ್ಗಳು, ಅದಕ್ಕೆ ನಾನು ಕಾಸ್ಟ್ಯೂಮ್ಸ್ ಹೋಲಿಕೆ ಆಗ್ತೀವಿ. ಇಂಥದ್ದೆಲ್ಲ ಚಿಕ್ಕ ಪ್ರಿಪ್ರೇಷನ್ಸ್. ಅಂದರೆ ಒಂದಿನಕ್ಕೆ ಮುಗಿದಿಲ್ಲ ಅದು. ಯಾವತ್ತೋ ಒಂದಿನ ನಾಳೆ ಏನು ಸೀನ್ ಮಾಡ್ತೀವಿ ಅಥವಾ ಇವತ್ತು ಏನು ಮಾಡಿ ಹೋಗಿದ್ವಿ ಕೆಲವು ಸಲ ಅದು ಮಾಡ್ತಾ ಇರ್ತೀವಲ್ಲ, ಅದು ಮತ್ತೊಂದು ಸಲ ಮೆಲ್ಕ್ ಹಾಕೋದು, ಅದು ಥ್ರೂ ಔಟ್ ಲಾಸ್ಟ್ ಡೇ ವರೆಗೂ ಅದು ನಡೀತಾನೆ ಇತ್ತು, ಅದು ಪ್ರಾಸೆಸ್ ಮುಗಿದಿಲ್ಲ. ಬಟ್ ಅರ್ಧ ಕೆಲಸ ಇವ್ರ ಕಡೆಯಿಂದ ಆಗೋದು ಪ್ರಿಪ್ರೇಷನ್. ನಾವು ಜಸ್ಟ್ ಕಲಾವಿದಕ್ಕೆ ಒಂದು ಚೂರು ಫ್ಲೇವರ್ ಆ್ಯಡ್ ಮಾಡಿರ್ತೀವಿ ಕೆಲವೊಂದು ಸಲ. ಸೊ ಟೆಕ್ನಿಷಿಯನ್ಸ್, ಕಾಸ್ಟ್ಯೂಮ್ ಡಿಸೈನರ್ ಅರ್ಧ ಆ ಕಾಸ್ಟ್ಯೂಮ್ ಹಾಕೊಂಡು ಕೂಡಲೇ ಗೊತ್ತಿಲ್ಲದೇ ಸುಬ್ಬರಾವ್ ಅಂದರೆ ನಾನು ಇಷ್ಟು ಪ್ರಿಪೇರ್ ಆಗಿದ್ದೆ, ಆ ಬಟ್ಟೆ ಆ ಪರ್ಫೆಕ್ಷನ್ ಹಾಕೊಂಡು ಇವ್ರು ಹೆಂಗೆ ಇರ್ತಾ ಇರ್ತಾರೆ ನಮ್ಮ ರಂಜಿತ್ ಅವರು ವಾಚ್ ಈ ಕಡೆ ಡೈಲ್ ನೋಡೋದು, ಈ ಕಡೆ ಎಲ್ಲ ಮಾತಾಡ್ತಾ ಹಿಂಗೆ ತಿರ್ಗಿಸ್ಬಿಟ್ರೆ ಹಿಂದೆ ಇವರು ಬಾಡಿ ಗಾರ್ಡ್ ಥರ ಇರ್ತಾರೆ, ಅಜಯ್ ಸರ್ ಕೆಳಗೆ ವಾಚ್ ಅಂತ ಯಾವುದೋ ಒಂದು ಬಟನ್ ಬಿಚ್ಬಿಟ್ಟು ಅದನ್ನ ಒಳಗಡೆ ಒಂದು ಗೋಲ್ಡ್ ಚೆನ್ನ ಹಾಕ್ಬಿಟ್ರೆ ಸರ್ ತೆಗೆದುಬಿಡಿ ಅದನ್ನ ಆ ಥರ. ಸೊ ಅರ್ಧಕ್ಕರ್ಧ ಆ ಕಾಸ್ಟ್ಯೂಮ್ಸು, ಮೇಕಪ್ಪು, ಸೆಟ್ ವರ್ಕ್, ಆ ವಾತಾವರಣ ನಾವು ಬೆಳಿಗ್ಗೆ ರೆಡಿಯಾಗಿ ಮೇಕಪ್ ಹಾಕೊಂಡು ಬರ್ತಿದ್ದಂಗೆ ಗೊತ್ತಿಲ್ಲದೇ ನಮಗೆ ಪ್ರಿಪ್ರೇಷನ್ ಕೊಟ್ಕೊಡೋದು. ಸೊ ಎಲ್ಲ ಆಯಾಮಿಂದ ಅದು ನಮ್ಮ ಪ್ರಿಪರೇಷನ್ ಪ್ಲಸ್ ಅಟ್ಮಾಸ್ಫಿಯರ್ ಪ್ರಿಪರೇಷನ್ಸ್ ಹೆಲ್ಪ್ ಮೀ ಆ್ಯಂಡ್ ಸಹಕಾರ ಬಿಟ್ಟಿದ್ದಾರೆ. ಆ ಪಾತ್ರದ ಬಾಡಿ ಲ್ಯಾಂಗ್ವೇಜ್ ಅಥವಾ ಮ್ಯಾನರಿಸಮ್ ಆ ಒಂದು ಕಾಲಘಟ್ಟನೇ ರೆಪ್ರೆಸೆಂಟೇಟಿವ್ ಮಾಡ್ಕೊಳ್ಳೋದು. ಖಂಡಿತ ಮಾತಾಡೋ ಶೈಲಿ ಕೂಡ ನಿಮಗೆ ಸ್ಪಷ್ಟತೆ, ಎಷ್ಟು ಪಾಸ್ ಬರ್ತಾಯಿದ್ರು ಮಾತಾಡೋದು, ಅವೆಲ್ಲ ಕೂಡ ತುಂಬ ಡಿಟೇಲಿಂಗ್ ಆಗಿ ನೋಡಿದ್ದಾರೆ. ಅಷ್ಟು ದೊಡ್ಡ ಲೇಖಕಿಯರ ಒಂದು ಕಾದಂಬರಿ ಅಂಬೋದು ನನಗೆ ಎಷ್ಟು ಖುಷಿ ಕೊಡ್ತಾರೆ. ತುಂಬ ಖುಷಿ ಆಯಿತು. ಇವರು ಕಾದಂಬರಿ ಕೊಟ್ಟರು ಫಸ್ಟ್ ನನಗೆ, ಅದು ವಸಂತಗಾನ ಒಂದು ಪ್ರಿಂಟ್ ತಂದು ಕೊಟ್ಟರು. ನಾನು ಅಂದರೆ ಆಫೀಸಿಂದ ಮನೆ ತುಂಬ ಹತ್ತಿರ ಆಯಿತು, ಹೋಗೋಷ್ಟರಲ್ಲಿ ಒಂದು 2 ಪೇಜ್ ನೋಡಿದೆ ನಾನು ಕಾದಂಬರಿ ನೋಡಿದ್ದು. ವಿಷಯ ಇಂಟ್ರೆಸ್ಟ್ ಅಂದರೆ ಪಾತ್ರ ಇಮಿಡಿಯೇಟ್ಲಿ ಇಂಟ್ರೆಸ್ಟಿಂಗ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು, ಎಷ್ಟು ಸ್ವೀಟ್ ಆಗಿದೆ. ಬಟ್ ನಾನು ಓದಿ ಡಿಸೈಡ್ ಮಾಡೋದಕ್ಕಿಂತ ನಮ್ಮ ತಾಯಿ ಕೊಟ್ಟೆ, ಅಮ್ಮ ಓದು ಅಂತ. ಯಾಕೆ ಏನಂತ ಓದ್ಬಿಟ್ಟು ಹೇಳು ಅಂತ. ಅವ್ರು ರಾತ್ರಿ ಎಲ್ಲ ಕುತ್ಕೊಂಡು ಪಾಪ ಓದಿದ್ರು. ಓದ್ಬಿಟ್ಟು ಬೆಳಗ್ಗೆ ಹೇಳಿದ್ರು, ಯಾಕೆ ಇಲ್ಲ ಸಿನಿಮಾ ಮಾಡಬೇಕಂತಿದ್ದಾರೆ ಯಾರು ಓದಿದ್ರು ಅಂತ. ಕಥೆ ಚೆನ್ನಾಗಿದೆ, ಪಾತ್ರ ಚೆನ್ನಾಗಿದೆ, ಸಿನಿಮಾ ಹೇಗೆ ಮಾಡುತ್ತೆ ಅಂತ ಅಂದ್ಬಿಟ್ಟು ನಾನು ಮತ್ತೆ ಅದನ್ನು ಓದಿದೆ. ನನಗೂ ಇಷ್ಟ ಆಗುತ್ತೆ. ಆಮೇಲೆ ಮಂಜು ಸರಿಗೆ ಮತ್ತು ಲಲಿತ್ ಸರ್, ನಾರಾಯಣ ಸರ್ ಒಂದು ಅರಿವಿಲ್ಲ. ಯಾಕೆಂದರೆ ಆ ಥರ ಕಾಲಘಟ್ಟ ಸಿನಿಮಾ ಮಾಡಬೇಕಾದ್ರೆ ಯಾವ ನಿರ್ದೇಶಕ ನಿಮ್ಮ ತಲೆಯಲ್ಲಿ ಇಟ್ಟಿರೋವಾಗ, ಯಾಕೆಂದರೆ ಆ ಒಂದು ಕಾಲಘಟ್ಟಗಳು ಯಾವುದೋ ಸಿನಿಮಾ ನೆನಪಾಗುತ್ತೆ, ಯಾವುದೋ ಸ್ಟಾರ್ಟ್ ಇದ್ದಾರೆ, ಯಾವುದೋ ಮೀಟಿಂಗ್ ಆಗಬೇಕಾದ್ರೆ ಆ ಥರ ಒಂದು ತಲೆ ತಂದಿದ್ದು ಯಾವುದು ಸರ್? ಆ್ಯಕ್ಚುಲಿ ಇವಾಗ ಹೇಳ್ಬೇಕಂದ್ರೆ ಆ ಡೈರೆಕ್ಟರ್ಸ್ನೆಲ್ಲ ನಾವು ಹತ್ರಕ್ಕೂ ನಾವು ಟಚ್ ಮಾಡೋಕ್ಕಾಗಲ್ಲ ಸರ್. ಅವರು ಕೊಟ್ಟಿದ್ದೆಲ್ಲ ನಾವು ಈಗ ಸತ್ಯವಾಗಿ ಹೇಳ್ಬೇಕಂತ ಅಂದರೆ ಇನ್ನೂ ಆರ್ಟಿಸ್ಟ್ಗಳನ್ನ ಇವ್ರನ್ನ ನೋಡಿ ಈ ಥರದ್ದು ಮಾಡ್ಬೋದು ಅನ್ನೋ ಥರದ್ದು ಏನೋ ಒಂದು ಯೋಚನೆ ಮಾಡಿದ್ವಿ ಆ್ಯಕ್ಚುಲಿ.
ಆವತ್ತಿನ ಡೈರೆಕ್ಟರ್ಸ್ ಬಗ್ಗೆ ಅಥವಾ ಅವ್ರನ್ನ ಕಂಪೇರ್ ಮಾಡ್ಕೊತೀನಿ ಅಥವಾ ಅವ್ರನ್ನ ಇನ್ಸ್ಪೈರ್ ಮಾಡ್ಕೊಂಡು ಮಾಡ್ತೀನಿ ಅಂತ ಹೇಳ್ಕೊಡೋಕ್ಕೆ ನಿಮ್ಗೆ ಸಿಕ್ಕಾಪಟ್ಟೆ ಭಯ ಇದೆ ಸರ್. ಯಾಕಂದರೆ ಯಾರ್ದೋ ಒಂದು ಹೆಸರು ತೊಗೊಂಡೆ ಅಂತಂದರೆ ನಾನು ಅಟ್ಲೀಸ್ಟ್ ಒಂದು ಸಾಧಿಸ್ಬೇಕಾದಾದ್ರೂ ಅವ್ರ ಹತ್ರ ರೀಚ್ ಆಗಿರ್ಬೇಕು. ಆ್ಯಕ್ಚುಲಿ ಅಷ್ಟು ಯೋಗ್ಯತೆ ನಮಗಿಲ್ಲ ಸರ್. ಆ್ಯಕ್ಚುಲಿ ಒಂದು ನಾವು ಆರ್ಟಿಸ್ಟ್ಗಳನ್ನ ಅಬ್ಸರ್ವ್ ಮಾಡಿದ್ವಿ, ಅದನ್ನ ಅಜಯ್ ಸರ್ ಮತ್ತು ನಿಶಾ ಅವರು ಮತ್ತು ಎಲ್ಲ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಒಂದಷ್ಟು ಪ್ರಿಪ್ರೇಷನ್ಸ್ ಕೊಟ್ವಿ. ಅದ್ರ ಮೇಲೆ ಆ ಬೇಸ್ ಮೇಲೆ ಅದೇ ಹೇಳಿದಂಗೆ ಸರ್, ಇವತ್ತಿನ ಟೆಕ್ನಾಲಜಿಗೆ ತರಬೇಕಿತ್ತು ಆ್ಯಕ್ಚುಲಿ ಸಿನಿಮಾನ, ಇವತ್ತಿನ ಪ್ರೇಕ್ಷಕರಿಗೆ ಮುಗಿಸ್ಬೇಕಿತ್ತು ಈ ಸಿನಿಮಾನ, ಜೊತೆಗೆ ಅವತ್ತೊಂದು ಎಸೆನ್ಸ್ ಇರಬೇಕಿತ್ತು. ಸೊ ಇದು ಹೆಂಗೆ ಅಂದರೆ ದೇಹ ಇವತ್ತೊಂದು, ಹೃದಯ ಅವತ್ತೊಂದು. ಸೊ 100% ಇಂಥ ನಿರ್ದೇಶಕನ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಿದೆ ಅಂತ ಹೇಳ್ಕೊಳ್ಳೋಷ್ಟು ಯೋಗ್ಯತೆಯೂ ಇಲ್ಲ, ಅಷ್ಟು ಧೈರ್ಯನೂ ಇಲ್ಲ. ನಮಸ್ಕಾರ ಎಲ್ಲರಿಗೂ. ಕ್ಷಮಿಸಿ, ಶೂಟಿಂಗ್ ಇದ್ದಿದ್ದರಿಂದ ಸ್ವಲ್ಪ ತಡವಾಗಿ ಬರುತ್ತೆ. ಪಾತ್ರ ತುಂಬ ಚಿಕ್ಕವಾಗಿದೆ, ಚೊಕ್ಕವಾಗಿದೆ ಅಂತ ಹೇಳ್ಬೋದು. ನಂದು ಲಕ್ಷ್ಮಿ ಅನ್ನೋ ಪಾತ್ರವನ್ನು ನಾನು ನಿಭಾಯಿಸಿದ್ದೀನಿ ಇಲ್ಲಿ. ನನಗೆ ಮಂಜು ಸರ್ ಈ ಪಾತ್ರದ ಬಗ್ಗೆ ಹೇಳಿದಾಗ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರೀತಿ ಯಾವ ಕಾಲಘಟ್ಟದಲ್ಲೂ ಏನು ಬದಲಾಗೋದಿಲ್ಲ, ಅದನ್ನು ತೋರಿಸೋ ರೀತಿ ಬದಲಾಗಿರ್ಬೋದು ಅಷ್ಟೇ ಹೊರತು ಪ್ರೀತಿ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎಲ್ಲ ಒಂದೇ ಇದೆ. ಆದರೆ ಅದು ತುಂಬ ಒಂದು ಸಹಜ ಪ್ರೀತಿ, ಅಲ್ಲಿ ತೋರಿಕೆ ಇಲ್ಲ. ಅಂಥ ಒಂದು ಪಾತ್ರವನ್ನು ಮತ್ತು ನನ್ನ ಕೋ ಆರ್ಟಿಸ್ಟ್ ಗಂಗಾಯನ ರಘು ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ, ಸಾಕಷ್ಟು ಸಿನಿಮಾಗಳಲ್ಲಿ ನಾನು ಅವರು ಒಟ್ಟಿಗೆ ಅಭಿನಯಿಸಿರುವಂಥ ಸಿನಿಮಾಗಳಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಈ ಸಿನಿಮಾ ಕೂಡ ಹಾಗೇ ಒಂದು 3 ದಿನ ಕಾಲ ಅಷ್ಟೇ ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು. ತುಂಬ ವಿಭಿನ್ನವಾದ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಪ್ರೀತಿಯಿಂದ ಇರೋವಂಥ ಒಂದು ಗಂಡ ಹೆಂಡತಿ, ಅವರಿಬ್ಬರ ಮಧ್ಯದಲ್ಲಿ ಒಂದು ಸಹಜವಾದ ಪ್ರೀತಿ ಇರುತ್ತೆ. ಸೊ ಅದು ಎಲ್ಲೋ ಒಂದು ಕಡೆ ಚಿತ್ರದ ನಾಯಕ ನಾಯಕಿಗೂ ಇನ್ಸ್ಪೈರ್ ಆಗುವಂಥ ಒಂದು ಪಾತ್ರ ಅಷ್ಟೇ. ಒಂದು ದೊಡ್ಡ ಇಂಪ್ಯಾಕ್ಟ್ ಕೊಡುವಂಥ ಒಂದು ಪಾತ್ರ. ಸೊ ಖುಷಿ ಆಯಿತು ನನಗೆ ಕೆಲಸ ಮಾಡಿದ್ದು. ಚಿಕ್ಕ ಪಾತ್ರ ಆದ್ರೂ ನಾನು ಯಾವಾಗಲೂ ಅದೇ ಹೇಳೋದು, ನನಗೆ ಒಂದು ಸೀನ್ ಇದ್ರೂ ಅದು ಪರ್ಫಾರ್ಮ್ ಮಾಡೋದಕ್ಕೆ ಒಬ್ಬ ಆರ್ಟಿಸ್ಟ್ಗೆ ಸಿಗಬೇಕಾದಂಥ ಪಾತ್ರಗಳು. ಸೊ ಅಂಥ ಒಂದು ಪಾತ್ರ ನನಗೆ ಸರಳ ಸುಬ್ಬರಾವ್ ಸಿಕ್ಕಿದೆ. ಈಗಾಗಲೇ ನೀವು ನೋಡಿರಬೇಕು, ಸಾಕಷ್ಟು ಚೆನ್ನಾಗಿ ಪ್ರಮೋಷನ್ಸ್ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಈ ಪ್ರೀತಿಯ ಸ್ವಾದನ ಎಲ್ಲರೂ ನಾವು ಅದನ್ನು ಅನುಭವಿಸ್ಬೇಕು ಅನ್ನೋಷ್ಟು ಚೆನ್ನಾಗಿ ಪ್ರಮೋಷನ್ಸ್ ನಡೀತಾ ಇದೆ. ಅಷ್ಟೇ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಸೊ ಇಲ್ಲಿ ನನಗೆ ವಾಟ್ ಎವರ್ ದ ಕ್ರೆಡಿಟ್ಸ್ ಅದು ನಮ್ಮ ಡೈರೆಕ್ಟ್ರಿಗೆ ಸೇರಬೇಕು. ಪ್ರತಿಯೊಂದೊಂದು ಎಷ್ಟು ನಗಬೇಕು, ಎಷ್ಟು ನಾವು ಎಕ್ಸ್ಪ್ರೆಷನ್ಸ್ ಕೊಡಬೇಕು, ಎಷ್ಟು ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಪ್ರತಿಯೊಂದು ಪ್ರಿಸೈಸ್ ಆಗಿ ಅವ್ರು ಹೇಳ್ಕೊಟ್ಟಿರೋದಷ್ಟೇ ನಾನು ಮಾಡಿರೋದಿಲ್ಲಿ. ಸೊ ಐ ಶುಡ್ ರಿಯಲಿ ಥ್ಯಾಂಕ್ ದ ಹೋಲ್ ಟೀಮ್. ಥ್ಯಾಂಕ್ ಯು. ನನಗೆ ನಾನು 3 ದಿನ ಕೆಲಸ ಮಾಡೋದು ನನಗೆ ತುಂಬ ಅದೊಂದು ಇನ್ನೂ ಇವತ್ತಿಗೂ ಸುಮಾರು ಈಗಾಗಲೇ 1.5 ವರ್ಷ 2 ವರ್ಷ ಆಗಿರ್ಬೋದು ನಮ್ಮ ಸಿನಿಮಾ ಇವತ್ತಿಗೂ ಅದೊಂಥರ ಅಚ್ಚಹಸಿರಾಗಿ ಉಳಿದಿದೆ ಆ ಒಂದು ಪಾತ್ರ. ಸೊ ಒಳ್ಳೆಯದಾಗಿ ನಮ್ಮ ಇಡೀ ತಂಡಕ್ಕೆ, ಸರಳ ಸುಬ್ಬರಾವ್ಗೆ, ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಸಾಂಗ್ ರಿಲೀಸ್ ಟೈಮಲ್ಲೂ ಹೇಳಿದ್ದೆ, ತುಂಬ ಸಿನಿಮಾಗಳು ಮಾಡ್ತಿರ್ತೀವಿ, ಆದರೆ ಈ ಸಿನಿಮಾ ರಿಲೀಸ್ ನಾನು ತುಂಬ ಕಾಯ್ತಿದ್ದೀನಿ ಅಂತ. ಸುಮಾರು 2-3 ವರ್ಷ ಆಗಿದೆ, 2 ಇಯರ್ಸ್. ನಾನು ತುಂಬ ಕಾಯ್ತಿರೋ ಸಿನಿಮಾ ಯಾಕೆಂದರೆ ನಾನೊಬ್ಬಳು ಸಾಹಿತ್ಯ ಮಗಳು ಮತ್ತು ನನಗೆ ಸಾಹಿತ್ಯ ನಾವೆಲ್ಸು ನನ್ನ ದೊಡ್ಡ ಹಾಬಿ ಕಾಲೇಜ್ ಟೈಮಲ್ಲೆಲ್ಲ. ಸೊ ಇದು ಈಗ ನಾವೆಷ್ಟೋ ಸಿನಿಮಾಗಳಿಗೆ ಕಮೆಂಟ್ಸ್ ಬರೋದನ್ನು ನೋಡಿದಾಗ ಬಿಡ್ರಿ ಹಿಂದಿನ ಸಿನಿಮಾ ಥರ ಬರೋದೇ ಇಲ್ಲ ಈಗ ಸಿನಿಮಾಗಳು ಕನ್ನಡದಲ್ಲಿ, ಆ ಥರದ್ದೆಲ್ಲ ತುಂಬ ಕಮೆಂಟ್ಸ್ಗಳನ್ನು ನಾವು ನೋಡಿದ್ದೀವಿ. ಹಿಂದೆ ನಾವೆಲ್ಸ್ ಬೇಸ್ಡ್ ಕಥೆಗಳು ಬರ್ತಾಯಿದ್ರು, ಸಿನಿಮಾಗಳು ಮಾಡ್ತಿದ್ರು ಅಂತ. ಈಗ ನನಗನ್ಸುತ್ತೆ ವಸಂತ ಗಾನದ ಮೂಲಕ ವಸಂತ ಕಾಲ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದೇ ಬರುತ್ತೆ. ಯಾಕಂದರೆ ಇದ್ರ ಹಿಂದಿನ ಶ್ರಮ, ಕಥೆಯಂತೂ ಅದ್ಭುತ. ಯಾಕಂದರೆ ತ್ರಿವೇಣಿಯವರು ಹೇಳಿರೋ ಕಥೆ ಅಂತಂದರೆ, ಅವ್ರು ಬರೆದಿರೋ ಕಥೆ ಅಂದರೆ ಅದು ಮಾತೇ ಇಲ್ಲ. ಅದರ ಜೊತೆಗೆ ಅದರ ಹಿಂದಿನ ಶ್ರಮ,
ಮಾತಿನ ಧಾಟಿ ಇರ್ಬೋದು, ಇದು ನಿರ್ದೇಶಕರ ಕೆಲಸ ಎಷ್ಟು ಇದೆಯೋ ಅಷ್ಟೇ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಕೆಲಸ ಇದೆ, ಒಬ್ಬರು ಸೆಟ್ ಡಿಸೈನರು ಅವ್ರ ಕೆಲಸ ಇದೆ. ಎಲ್ಲರ ಕೆಲಸ ತುಂಬ ನೀಟಾಗಿ ಆಗಿದೆ. ಅದ್ರ ಜೊತೆಗೆ ನಾವು ಕೂಡ ಆರ್ಟಿಸ್ಟ್ಗಳು ಕೂಡ ಅದಕ್ಕೆ ಕೈ ಜೋಡಿಸಿದ್ದೀವಿ. ಐ ಥಿಂಕ್ ಐ ಫೀಲ್ ಐ ಆಮ್ ಸೋ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್, ಬಿಕಾಸ್ ನನಗೆ ಯಾವಾಗಲೂ ಇತ್ತು. ನಾವೆಲ್ಲ ಕಣ್ಣ ಕಣಗಾಲ ಸಿನಿಮಾ ಇರೋದು, ತರಾಸು ಅವ್ರು ಎಷ್ಟೋ ನಾವೆಲ್ಗಳು ಸಿನಿಮಾಗಳಾಗಿದ್ದಾವೆ, ಅಂಥದ್ದೊಂದು ಕನ್ನಡದವ್ರು ಮರ್ತ್ಬಿಟ್ಟಿದ್ದಾರೆ, ಯಾರೂ ನಿರ್ದೇಶಕರನ್ನು ಎತ್ಕೋತಾ ಇಲ್ಲ ಅನ್ನೋದೊಂದು ನನ್ನ ಮನಸ್ಸಲ್ಲಿತ್ತು. ಬಟ್ ಇವತ್ತು ನಾನು ಅದರ ಭಾಗವಾಗಿ ಅಂಥ ಒಂದು ಕಾದಂಬರಿಯ ಭಾಗವಾಗಿ ನಾನಿಲ್ಲಿ ಕೂತಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಕನ್ನಡದ ಗೆಲುವಾಗಬೇಕು. ಯಾಕಂದರೆ ಕನ್ನಡ ಕಾದಂಬರಿ, ಕನ್ನಡ ಸಾಹಿತ್ಯ ನನಗೊಂದು ಇವತ್ತಿಲ್ಲಿದೆ ಇಂಥದಲ್ಲಿ, ಇಂಥ ಆಲ್ಟಿಟ್ಯೂಡಲ್ಲಿ ನಾವು ಇವೆಂಟ್ ಇಟ್ಕೊಂಡಿದ್ದೀವಿ ಅಂದ ತಕ್ಷಣ ಎತ್ತಲಿಂದ ಎತ್ತ ಸಂಬಂಧವೇ ಅಂತ ಅನ್ನಿಸ್ತು. ಯಾಕಂದರೆ ನಾವು ಮಾಡ್ತಿರೋ 1970s ಕತೆ ಇಲ್ಲಿ ಪಬ್ಬಲ್ ಮಾಡ್ತಿದ್ದೀವಿ ಇವೆಂಟನ್ನು. ಬಟ್ ಏನಂದರೆ ಅದಕ್ಕೊಂದೇ ಒಂದು ಕೊಂಡಿ ಪ್ರೀತಿ ಅನ್ನೋದು ಅವತ್ತು ಗಾಢವಾಗಿತ್ತು, ಇವತ್ತು ಗಾಢವಾಗಿತ್ತು. ಇವತ್ತು ನಾವು ಯಾರಿಗಾದ್ರೂ ಕೇಳಿದ್ರೆ ನಾವು ಮೊಬೈಲ್ ಇಲ್ಲದೆ ಇರುವಾಗ ಹೆಂಗೆ ಕಮ್ಯುನಿಕೇಟ್ ಮಾಡ್ತಿದ್ದೀವಿ ಅನ್ನೋದು ನಾವು ಮರ್ತೇ ಬಿಟ್ಟಿದ್ದೀವಿ. ಹೆಂಗೆ ಹೇಳ್ತೀವಿ ಗೊತ್ತಿಲ್ಲ. ಒಂದು ರೋಡಲ್ಲಿ ನಾವು ಹೋಗ್ಬೇಕಾದ್ರೆ GPS ಇಂದ ಜೀವನ ಮಾಡ್ತಾ ಇಲ್ಲ. ಅದು ಮೊಬೈಲ್ ಮೇಲೆ ಅಷ್ಟು, ಅಂದರೆ ತಾಂತ್ರಿಕತೆ ಮೇಲೆ ನಾವು ಅಷ್ಟು ಅವಲಂಬಿತರಾಗಿದ್ದೀವಿ. ಈಗ ಈ ಸಿನಿಮಾ ಮಾಡೋವಾಗ ನನಗೆ ಅನ್ನಿಸ್ತು, ಅಯ್ಯೋ ದೇವರೇ, ನಾವು ಹೀಗೆಲ್ಲ ಜೀವನ ಮಾಡಿದ್ದೀವಿ. ಅದನ್ನೆಲ್ಲ ಮೆಲುಕು ಹಾಕುವಂಥ ಸೀನ್ಗಳಾಗಿರ್ಬೋದು, ಕಥೆ ಆಗಿರ್ಬೋದು, ನಮ್ಮೆಲ್ಲರ ಮುಂದೆ ಇದೆ. ಯಾರು ಅಂಥ ಜೀವನ ನೋಡಿದಿರೋ ಮಧ್ಯವಯಸ್ಕರಾಗಿರ್ಬೋದು, 30s 40s 50s ಅವರೆಲ್ಲ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಈಗಿನ ಬರೋ ಯಂಗ್ಸ್ಟರ್ಸ್ ಅಂತೂ ಖಂಡಿತ ನೋಡಬೇಕು. ಬಿಕಾಸ್ ಲೈಫ್ ವಿದೌಟ್ ಮೊಬೈಲ್ ಆರ್ ಟೆಕ್ನಾಲಜಿ ನಾವು ಅಡ್ವಾನ್ಸ್ ಆಗಿರೋದು ನೋಡಿದ್ರೆ ಐ ಥಿಂಕ್ ಪೀಪಲ್ ಶುಡ್ ವಾಚ್ ದಿಸ್. ಸೊ ಐ ಆಮ್ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಥ್ಯಾಂಕ್ ಯು. ನಿರ್ಮಾಪಕರೇ, ಈಗ 2 ಕತೆ ರೇವಣ್ಣ ಅವ್ರದ್ದು ಲವ್ ಸ್ಟೋರಿ ಬಂದಿದ್ರು. ಒಂದು ಕತೆ ಮಾಡಿದ್ದೀರಿ, ಇದು ಇಟ್ಟಾದ್ಮೇಲೆ ಮತ್ತೆ ಇನ್ನೊಂದು ಕತೆ ಕೈ ಹಚ್ಕೊಳ್ಳೋ ಅಂತ ಏನಾದ್ರು ಐಡಿಯಾ ಇದೆಯಾ? ಸರ್, ನೀವು ಫಸ್ಟೇ ಕ್ವಶನಲ್ಲಿ ಆನ್ಸರ್ ಕೇಳ್ಬಿಟ್ಟಿದ್ದೀರಾ. ಹಿಟ್ಟಾದ್ಮೇಲೆ ಅಂತ ಹೇಳ್ತಾರೆ, ಹಿಟ್ಟಾದ್ಮೇಲೆ ಯೋಚನೆ ಮಾಡೋಣ ಸರ್. ನನಗೂ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಿಮ್ಮ ಆನ್ಸರ್, ಕ್ವಶನ್ ಆ್ಯಂಡ್ ಆನ್ಸರ್ ಎರಡು ನಿಮ್ಮ ಕಡೆ ಏನಾದ್ರು ಬಂತು. ಹಿಟ್ಟಾದ್ಮೇಲೆ ನೋಡೋಣ ಸರ್, ಇನ್ನೂ ಗೊತ್ತಿಲ್ಲ. ಅದ್ರ ಬಗ್ಗೆ ವಿಷಯ ಮಾಡ್ತೀನಿ. ಅದೇ ಸರ್, ಹಿಟ್ಟಾದ್ಮೇಲೆ ಅಂತ ನೀವೇ ಹೇಳ್ತಾರಲ್ಲ ಸರ್, ಇಟ್ಟಾದ್ಮೇಲೆ ಮಾಡಿರ್ತೀನಿ ಅಂತ ಹೇಳ್ತಾರೆ. ನೋಡೋಣ ಸರ್, ನೀವೆಲ್ಲ ಸಹಕರಿಸಿದ್ರೆ ವಿಲ್ ಡೆಫಿನೆಟ್ಲಿ ಟ್ರೈ. ಆ ಕತೆ ಮಾಡ್ತೀವಿ ಅನ್ನೋ ಗೊತ್ತಿಲ್ಲ, ಬೇರೆ ಚಿತ್ರ ಮಾಡೋಕ್ಕೆ ಟ್ರೈ ಮಾಡೋಣ ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಅವಾಗಲೇ ಆ್ಯಕ್ಚುಲಿ ಬಂದಿರಲ್ಲ, ನೀವೇ ಎಲ್ಲರೂ ವೆಲ್ಕಮ್ ಮಾಡ್ಕೊಂಡಿರಾ. ನಮ್ಮ ಮ್ಯೂಸಿಕ್ ಪಾರ್ಟ್ನರ್ ಸರಿಗಮದ ಕಡೆಯಿಂದ ಮಿಸ್ಟರ್ ಗುಣ ಅವರು ಬಂದಿದ್ದಾರೆ. ಸೊ ಐ ಆಮ್ ಜಸ್ಟ್ ವೆಲ್ಕಮಿಂಗ್ ಹಿಮ್. ಮತ್ತು ನಮ್ಮ ಮೇಕಪ್ ಚೀಫ್ ಬಾಬಣ್ಣ ಅವರು ನಮ್ಮ ಸಿನಿಮಾದಲ್ಲಿ ಅದ್ಭುತವಾಗಿ ಈವನ್ ಎನಿವೇರ್ ನೀವು ಅದು ಒಂದು ಫ್ಲಾಸ್ ಇಲ್ದಲೇ ಬಂದಿರೋ ನಮ್ಮ ಮೇಕಪ್ ಬಾಬಣ್ಣ ಅವ್ರಿಗೂ ನಾವು ಜಸ್ಟ್ ವಾಂಟೆಡ್ ಟು ವೆಲ್ಕಮ್. ಆ್ಯಂಡ್ ದೆನ್ ನಮ್ಮ ಸಿನಿಮಾದ ಪೋಸ್ಟರ್ಗಳನ್ನ ಡಿಸೈನ್ ಮಾಡಿರುವಂಥ ನಮ್ಮ ಮಣಿಯವರು ಕೂಡ ಇಲ್ಲಿದ್ದಾರೆ, ಅವ್ರನ್ನೂ ವೆಲ್ಕಮ್ ಮಾಡ್ತೀವಿ. ಆ್ಯಂಡ್ ದೆನ್ ತುಂಬ ಜನ ಸ್ನೇಹಿತರಿದ್ದಾರೆ, ಒಂದು ಕಡೆಯಿಂದ ನೇಮ್ಗಳು ತೊಗೊಳಕ್ಕಾಗೋದಿಲ್ಲ. ಸೊ ವೆರಿ ಫ್ಯೂ ಲೈಕ್ ಮಿಸ್ಟರ್ ನಮ್ಮ ದೇವನಹಳ್ಳಿಯಿಂದ ಪುನೀತ್ ಬಂದಿದ್ದಾರೆ, ಮತ್ತು ನಮ್ಮ ಸಿನಿಮಾ ಪ್ರೊಡ್ಯೂಸರ್, ಅವರು ಕೂಡ ಒಂದು ಸಿನಿಮಾ ಮಾಡಿರುವಂಥ ಪ್ರೊಡ್ಯೂಸರ್, ಮುಂದೆ ಮಾಡ್ತಾ ಇರೋಂಥವ್ರು ಜಯರಾಮ್ ದೇವಸ್ಥಾನರಾವ್ ಬಂದಿದ್ದಾರೆ. ಮತ್ತು ಎಲ್ಲ ಸ್ನೇಹಿತರುಗಳಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಆ್ಯಂಡ್ ಆಲ್ಮೋಸ್ಟ್ ವೆರಿ ಕ್ಲೋಸಿಂಗ್. ಸೊ ಬೇರೆ ಏನಾದರೂ ಅದೇ ಹಾಗೆ ಹೇಳಿದ್ರೆ, ಪಾತ್ರ ಮಾಡಬೇಕಾದ್ರೆ ಅಪ್ಪನ ತುಂಬ ನೆನೆಸ್ಕೊಂಡು ಹೇಳ್ತಾರೆ. ಅಮ್ಮನ ಕತೆ ಕೊಟ್ಟರೆ ಓದೋದಕ್ಕೆ ಅಮ್ಮ ಏನಂತ ಸಿನಿಮಾ ಮಾಡಿದ್ಮೇಲೆ, ಕತೆ ಓದಿದ್ಮೇಲೆ ಏನು ಹೇಳಿದ್ರು? ಅಲ್ಲ, ಅವ್ರ ಸಿನಿಮಾದು ಏನು ತುಣುಕುಗಳು ನೋಡಿಲ್ಲ. ಸಿನಿಮಾ ಮಾಡ್ತಾ ಇದ್ದೀನಿ. ಹಾಂ, ಅದು ಮಾಡಿದ್ದೆ ಅಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ಹೇಳಿದ್ರು, ಖುಷಿಪಟ್ಟಿದ್ದಾರೆ. ಅವ್ರಿಗೆ ಅವಾಗಲೂ ಕೇಳ್ತಾ ಇರ್ತಾರೆ, ಯಾವಾಗ ಬರ್ತಾರೆ ಸಿನಿಮಾ ಯಾವಾಗ ಬರ್ತಾರೆ ಅಂತ. ಈಗ ಟ್ರೈಲರ್ ನೋಡಿರ್ತಾರೆ ಇಷ್ಟೊತ್ತಿಗೆ. ಈಗ ಕಶ್ಮೀರ ಆದಮೇಲೆ ಕೇಳಬೇಕು ಅವ್ರ ಅಭಿಪ್ರಾಯ ಏನು ಅಂತ. ನನ್ನ ಕುತೂಹಲ ಹಾಗೆ ಹೇಳ್ತೀನಿ ಎಲ್ಲನೂ. ಅಂದರೆ ಅಪ್ಡೇಟ್ಸ್ಗಳು ಕೊಡ್ತೀನಿ, ಬಟ್ ಭಾಳ ಜಾಣತನದಿಂದ ಕುತೂಹಲಗಳನ್ನ ಹೇಳ್ತೀನಿ ಬಿಟ್ಕೊಂಡು. ಯಾಕಂದರೆ ಅವರೊಂದು ಪ್ರಶ್ನೆ ಹಾಕಿದ್ರು, ಇದನ್ನು ಸಿನಿಮಾ ಹೇಗೆ ಮಾಡ್ತೀರಾ ಅಂತ. ಸೊ ಅದೊಂದು ಕುತೂಹಲ ಇದಿಲ್ಲ, ಅದನ್ನು ನಾನು ಇನ್ನೂ ಬಿಚ್ಚಿಟ್ಟಿಲ್ಲ. ಸರ್, ಸಿನಿಮಾ ನೋಡಿದ್ಮೇಲೆ ಡೆಫಿನೆಟ್ಲಿ ಹೆಮ್ಮೆ ಪಡ್ತೀನಿ. ಡೈರೆಕ್ಟರ್ ದಿಸ್ ಇಸ್ ರಿಗಾರ್ಡಿಂಗ್ ಟೈಟಲ್ ಆಫ್ ದಿ ಮೂವಿ. ಕಂಟೆಂಟ್ ಹೇಳ್ತಾ ಇದ್ದೀನಿ ನಾವು ಮ್ಯಾನಿಫೆಸ್ಟೇಷನ್ ಆಫ್ ಪ್ಯೂರ್ ಲವ್ ಹಾಗೆ ಅಂತ ಹೇಳಿ. ಸೊ ಅದು ಮ್ಯಾನಿಫೆಸ್ಟೇಷನ್ ಆಫ್ ಪ್ಯೂರ್ ಲವ್ ಅನ್ನೋದನ್ನು ವ್ಯಕ್ತಪಡಿಸಲಿಕ್ಕೆ ಬೇರೆ ಯಾವುದಾದ್ರೂ ಒಂದು ಆ ರೀತಿ ಶಬ್ದ ಇಡ್ಬೋದಾಗಿತ್ತಾ, ಅಥವಾ ಈ ಟೈಟಲ್ ಎಲ್ಲೋ ಒಂದು ಕಡೆ ಹೀರೋ ಸೆಂಟ್ರಿಕ್ ಅನಿಸ್ತಾ ಇದೆಯಾ, ಅಥವಾ ಇದನ್ನೇ ಈ ಟೈಟಲ್ ಯಾಕೆ ಚೂಸ್ ಮಾಡಿದ್ರೆ ಆ ಕಂಟೆಂಟ್? ಸರಳ ಮತ್ತು ಸುಬ್ಬರ ಹೀರೋ ಹೀರೋಯಿನ್ ಇಬ್ಬರದು ಒಂದು ಕಡೆ ಸೆಂಟ್ರಿಕ್ ಮಾಡಿ ನಾನು ಆ್ಯಕ್ಚುಲಿ ಕಥೆನೇ ಸೆಂಟ್ರಿಕ್. ಸೊ ಲೈಕ್ ವಸಂತಗಾನ ಏನಕ್ಕೆ ಇರಲಿಲ್ಲ ಅಂತಂದರೆ
ಮುಂಚೆ ಸರ್ ಒಂದು ಕೆಲವು ಕುತೂಹಲಗಳು ಇರಲೇಬೇಕು ಸರ್ ಸಿನಿಮಾ ರಿಲೀಸ್ವರೆಗೆ. ವಸಂತಗಾನ ಅಂತ ನಾವು ಇಟ್ಟಿದ್ರೆ ಮುಂಚೆ ತುಂಬ ಜನ ಹುಡುಕಕ್ಕೆ ಶುರು ಮಾಡೋರು, ಇದ್ಯಾವುದೋ ಕಾದಂಬರಿ ಇರ್ಬೋದು ಏನೋ ಅನ್ನೋ ಥರದ್ದು. ಎರಡನೇದು ನಾನು ಹೇಳಿದ್ನಲ್ಲ ಸರ್, ಅವತ್ತೊಂದೇ ಸಿನಿಮಾ ಬಟ್ ಇವತ್ತೊಂದು ಪ್ರೇಕ್ಷಕರಿಗೆ ಮಾಡಿರೋದು. ಸೊ ವಸಂತಗಾನ ಜೊತೆಗೆ ಸರಳ ಸುಮಾರಾವ್ ಚೆನ್ನಾಗೇನೋ ಹೊಂದಿಕೆ ಆಗುತ್ತೇನೋ ಅಂತ. ಆಮೇಲೆ ಟೈಟಲ್ ಸುಮ್ಮನೆ ಏನೋ ಕ್ಲಿಕ್ ಮಾಡಿ ಹಾಕಿದ್ದಲ್ಲ ಸರ್, ಇದಕ್ಕೆ ಸಿಕ್ಕಾಪಟ್ಟೆ ಟೈಟಲ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ನಾವುಗಳು ಕೂತ್ಕೊಂಡು ಚರ್ಚೆ ಮಾಡಿ ತುಂಬ ಜನಕ್ಕೆ. ಆಮೇಲೆ ಫೈನಲಿ ಅದನ್ನ ಲೈಕ್ ಒಂದು 15-20 ಟೈಟಲ್ಗಳು ಅದು ಶಾರ್ಟ್ ಲಿಸ್ಟ್ ಒಂದು 10ಕ್ಕೆ 10ರಿಂದ 5ರಿಂದ 3ಕ್ಕೆ ಹಂಗಾಗಿ ತುಂಬ ಜನ ವೋಟಿಂಗ್ ಅಂತ ಕೊಟ್ಟ ಮೇಲೆ ನಮಗೆ ಸರಳ ಸುಮಾರು ಅಂತ ಇರ್ತಿದೆ ಆ್ಯಕ್ಚುಲಿ. ಆಮೇಲೆ ಎರಡನೇದು ಅಂದರೆ ಸಿನಿಮಾ ತುಂಬ ಸರಳವಾಗಿದೆ, ಸುಂದರವಾಗಿದೆ ಅನ್ನೋದು ಹೇಳ್ಬೇಕಿತ್ತು ನಾವು ಆ್ಯಕ್ಚುಲಿ. ಡೈರೆಕ್ಟ್ ಪ್ರೊಡ್ಯೂಸರ್ ಎಷ್ಟು ಅಪ್ರಾಕ್ಸಿಮೇಟ್ಲಿ ಎಷ್ಟು ಥಿಯೇಟರ್ಸ್ಗಳಲ್ಲಿ ಇದನ್ನ ರಿಲೀಸ್ ಮಾಡೋಕ್ಕೆ ಸರ್ ನಂಬರ್ ಆಫ್ ಥಿಯೇಟರ್ಸ್ ಈಗಲೇ ಕನ್ಫರ್ಮ್ ಹೇಳೋಕ್ಕಾಗಿಲ್ಲ, ಬಿಕಾಸ್ ಅವತ್ತಿನ ಯಾವ ಸಿನಿಮಾ ಈ ಮಂತಲ್ಲಿ ತುಂಬ ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದ್ರಿಂದ. ಸೊ ಅಪ್ರಾಕ್ಸಿಮೇಟ್ಲಿ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಅರೌಂಡ್ 100 to 150 ಅಂತ ಪ್ಲಾನ್ ಇದೆ ಸರ್ ಅಟ್ ದ ಮೂಮೆಂಟ್. ಸೊ ಇಟ್ ಮೈಟ್ ಚೇಂಜ್ ಡಿಪೆಂಡಿಂಗ್ ಆನ್ ದ ಸರ್ಕಮ್ಸ್ಟೆನ್ಸಸ್. ಸರ್ ಇವರು ಮೇಡಮ್ ಮಾತಾಡ್ದಾಗ ಕೇಳಿದ್ರು ಅಂದರೆ ಸಿನಿಮಾದ ಟೈಟ್ಲು ಸರಳ ಸುಬ್ಬರಾವ್, ಬಟ್ ಪ್ರೆಸ್ ಮೀಟ್ ಯಾಕೆ ಆ್ಯಟಿಟ್ಯೂಡ್ 02 ಅಲ್ಲ ಅಂತ. ಸರ್ ಆ್ಯಟಿಟ್ಯೂಡ್ 02 ಅನ್ನೋ ಪಬ್ಬಲ್ಲಿ ಇಟ್ಟಿರೋದು ಏನಂದರೆ ಸರ್ ಒಂದು ಹೊಸತನ ಮೊದಲನೇದು. ದ ಮೇನ್ ಇಂಟೆನ್ಷನ್ ಇಸ್ ಹೊಸತನ. ನಾನು ಹೇಳಿಲ್ವ ಸರ್, ಪ್ರತಿ ಟೈಮ್ ನಾನು ಐ ಥಿಂಕ್ ಫ್ರಮ್ ಲಾಸ್ಟ್ 1 year ಒಂದು 10 ಪ್ರೆಸ್ ಮೀಟ್ ಅಟೆಂಡ್ ಮಾಡಿರ್ತೀನಿ. ಅಂದರೆ ಆ ಜಾಗದಲ್ಲಿ ಕೂತ್ಕೊಂಡು ಒಂದು 100 ಪ್ರೆಸ್ ಮೀಟ್ ನೋಡಿರ್ತೀನಿ. ಸೊ ಪ್ರತಿ ಸರಿನೂ ಇದು ಹೆಂಗೆ ಅಂದರೆ ನಾನೇ ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ ಕ್ವಶನ್ ಏನು ಅಂತ. ಆ ಒಂದು ಕಾರಣ ಕೂಡ ಇರ್ಬೋದು. ಬಟ್ ಇನ್ನೊಂದು ಏನಂದರೆ ಸರ್ ವೆರಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಹೆಂಗಂದರೆ ನಮ್ಮ ಸಿನಿಮಾದಲ್ಲಿ ಸರ್ ಯಾವ್ಯಾವ ಸಿನಿಮಾಲಿ ಇದೆಯೋ ಗೊತ್ತಿಲ್ಲ, ನಮ್ಮ ಸರಳ ಸುಬ್ಬಾವ್ ಸಿನಿಮಾದಲ್ಲಿ ಎಲ್ಲೂ ಕೂಡ ಸ್ಮೋಕಿಂಗ್ ಕಾರ್ಡ್ ಕೂಡ ಕೊಟ್ಟಿಲ್ಲ ಸರ್ ಅವರು. ನಮ್ಮ ಸಿನಿಮಾದಲ್ಲಿ ನೋ ಸ್ಮೋಕಿಂಗ್ ನೋ ಆಲ್ಕೋಹಾಲ್ ಕೂಡ ಬೋರ್ಡ್ ಇಲ್ಲದೆ ಇರೋವಂಥ ಸಿನಿಮಾ. ಆ ಬೋರ್ಡ್ ಕೂಡ ನೀವು ಸ್ಟಾರ್ಟಿಂಗ್ 1 minute ಬರುತ್ತಲ್ಲ, ಆ ಇದು ಕೂಡ ಇಲ್ಲ, ಕಾರ್ಡ್ ಕೂಡ ಇಶ್ಯೂ ಮಾಡಿಲ್ಲ ನಮ್ಮ ಸಿನಿಮಾದಲ್ಲಿ. ಸೊ ಆ ಕಾರಣಕ್ಕೆ ಸೊ ಹಿಂಗಿದ್ರು ಮತ್ತೆ ಏನು ಚಾನ್ಸ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಮತ್ತು ಎಲ್ಲರೂ ಸೇರಿಸಿ ಗೆಟ್ ಟುಗೆದರ್. ಇಟ್ಸ್ ನಾಟ್ ಎನ್ ಇವೆಂಟ್. ನಾನು ಹೇಳಿದಾಗೆ ಮಾಧ್ಯಮ ಮಿತ್ರರ ಜೊತೆ ಒಂದು ಸ್ವಲ್ಪ ಕುತ್ಕೊಂಡು ಮಾತಾಡೋಕ್ಕಾಗುತ್ತೆ. ಇಲ್ಲಿಂದ ಅಟ್ಲೀಸ್ಟ್ ಅಲ್ಲೋ ಕುತ್ಕೊಂಡು ಆ ಪಕ್ಕದ ಜಾಗ ಕುತ್ಕೊಂಡು ಮಾತಾಡೋಣ ಅನ್ನೋ ಕಾರಣಕ್ಕೆ ಇಲ್ಲಿ ಪ್ಲ್ಯಾನ್ ಮಾಡ್ತೀವಿ ಸರ್. ಸ್ಮೋಕಿಂಗ್ ಕಾರ್ಡ್ ಇಲ್ಲ ಅನ್ನೋ ಬೇಜಾರು ಹಂಗೆ ಅಂದ್ಕೊಳ್ಳಿ ಸರ್, ಉತ್ತರ ಹಂಗೆ ಅಂದ್ಕೊಳ್ಳಿ ಸರ್. ನಮಗಂತೂ ಅಲ್ಲಂತೂ ಇಲ್ಲ ಸರ್. ಅಟ್ಲೀಸ್ಟ್ ಇಲ್ಲಾದ್ರೂ ನೋಡೋಣ, ಸ್ಮೋಕಿಂಗ್ ಡ್ರಿಂಕಿಂಗ್ ಕಾರ್ಡ್ ಇಲ್ಲ ಅಂತ ಟ್ರೈ ಮಾಡಿರ್ಬೋದು ಎಲ್ಲ ನಿಮ್ಮ. ಯಾಕಂದರೆ ಇಷ್ಟು ದೊಡ್ಡ ಲೆಕ್ಕದ ಕಾದಂಬರಿ ಮಂಜು ಅವರು ಕೂಡ ಒಳ್ಳೆ ಸಿನಿಮಾ ಮಾಡಿ ಇದು ಮಾಡಿದ್ದಾರೆ. ತಪ್ಪಲ್ಲಿ ಯಾಕೆ ಅಂತ ಎಲ್ಲ ಸರ್ ಈಗ ಆ ಲೇಖಕಿ ಕಾದಂಬರಿಲಿ ಒಂದು ಬಾರ್ ಸೀನ್ ಇದ್ರೆ ನಾವು ಮಾಡ್ತೀವಲ್ವ ಸರ್. ಈಗ ಎಂಥ ದೊಡ್ಡದು ಸಿನಿಮಾ ಶೂಟಿಂಗ್ ಬೇರೆ ಸರ್, ಇದು ಪ್ರೆಸ್ ಮೀಟ್ ಅಂತ ಹೇಳಿಲ್ಲ ಸರ್, ಪ್ರೆಸ್ ಅವ್ರ ಜೊತೆ ಗೆಟ್ ಟುಗೆದರ್ ಅಂತ ಹೇಳಿದೆ ಸರ್, ಪ್ರೆಸ್ ಮೀಟ್ ಅನ್ನೋದಕ್ಕಿಂತ. ಸೊ ಒಂದು ಹೊಸತನ ಬೇಸಿಕಲಿ ಟ್ರೈ ಹೇಳಬೇಕು ಅಂದರೆ ಸರ್, ಅದನ್ನೇ ನೋಡಿ ನನಗೆ ಬೇಜಾರಾಗಿತ್ತು, ಒಂದು ಹೊಸ ಟ್ರೈ ಮಾಡೋಣ ಅಂತ. ಸೊ ಮುಂದಿನ ಸರಿ ಇನ್ನೊಂದು ಜಾಗದಲ್ಲಿ ಎಲ್ಲರೂ ಟ್ರೈ ಮಾಡೋಣ ಸರ್. ಆ ಥರ ಪ್ರತಿ ಸಲ ಒಂದೊಂದು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದರೆ ಒಂದು ಇಂಟೆನ್ಷನ್ ಇಸ್ ವೆರಿ ಸಿಂಪಲ್ ಸರ್. ಈ ಎನ್ವಿರಾನ್ಮೆಂಟು ಅದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ ಸರ್, ಅದೇ ಒಂದು ಎನ್ವಿರಾನ್ಮೆಂಟ್ ನಾವು ಎಲ್ಲೇ ಮಾಡ್ತೀವಿ ಅಂತ ನಮಗೂ ಗೊತ್ತು ಸರ್. ನೀವು ಪ್ರೆಸ್ ಮೀಟ್ಗಳನ್ನ ಅದನ್ನೇ ನೋಡಿ ಬೇಜಾರಾಗಿತ್ತು. ಈ ಥರ ಒಂದು ಸ್ವಲ್ಪ ಲೈಟಿಂಗ್ ಚೆನ್ನಾಗಿ ಕಾಣುತ್ತೆ, ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೇ ಚೆನ್ನಾಗಿ ಕಾಣುತ್ತೆ ಸರ್. ಆ್ಯಕ್ಚುಲಿ ಟ್ರೆಂಡಿಂಗ್ ಜೆನ್ಸಿ ಹುಡುಗರು ಒಂಚೂರು ಇದನ್ನಾದ್ರೂ ತೋರಿಸೋಣ. ಸಿನಿಮಾಲಂತೂ ಈ ಥರ ಎನ್ವಿರಾನ್ಮೆಂಟ್ ತೋರಿಸಿಲ್ಲ. ಸೊ ಇದರಲ್ಲೇ ತೋರಿಸ್ಬೋಣ ಈವೆಂಟಲ್ಲಿ. ಈ 6 ಮತ್ತು 12ಕ್ಕೆ ತುಂಬ ಸಿನಿಮಾ ಹೌದು ಸರ್, ಆಗುತ್ತೆ ಅಂತ. ಯಾಕಂದರೆ ಇಷ್ಟೊಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದಾರೆ ಪ್ರೇಕ್ಷಕರಿಗೆ. ಈ ಕಡೆ ಎಲ್ಲ ಕಾಂಪಿಟೇಷನ್ ಥಿಯೇಟ್ರು ಎಲ್ಲ ಸ್ವಲ್ಪ ಸಮಸ್ಯೆ ಆಗ್ಬೋದಾ? ಏನು ಮಾಡಿದ್ದೀರಾ? ಇದಿಸ್ಕೊಳ್ತೀರಾ ಥಿಯೇಟರ್? ಡಿಸ್ಟ್ರಿಬ್ಯೂಷನ್ ಯಾರು ಮಾಡ್ತಾ ಇದ್ದಾರೆ ಸರ್? ಡಿಸ್ಟ್ರಿಬ್ಯೂಷನ್ ಹೊಸ ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಇದ್ದಾರೆ. ವಿ ಆರ್ ಕಮಿಂಗ್ ವಿತ್ ನ್ಯೂ ಡಿಸ್ಟ್ರಿಬ್ಯೂಟರ್ ಆ್ಯಕ್ಚುಲಿ. ಸೊ ಅದನ್ನು ನಾನು ಮುಂದೆ ಅನೌನ್ಸ್ ಮಾಡ್ತೀನಿ ಸರ್. ಆ್ಯಕ್ಚುಲಿ ಹೊಸ ಡಿಸ್ಟ್ರಿಬ್ಯೂಟರ್ ರವಿ ಫಿಲ್ಮ್ಸ್ ಅಂತ ಅವ್ರು ಮಾಡ್ತಾ ಇದ್ದಾರೆ. ಸೊ ಮಾತುಕತೆ ನಡೀತಾ ಇದೆ. ಸೊ ಆಗಿದೆ ಅಂದ್ಕೊಳ್ಳಿ. ಸಿನಿಮಾ ಹೆಂಗೆ ಉಳಿಸ್ಕೋತೀವಿ, ಸಿನಿಮಾ ಚೆನ್ನಾಗಿದ್ರೆ ಉಳಿಯುತ್ತೆ ಅನ್ನೋದು ಒಂದೇ ಸರ್ ನನ್ನ ಲಾಜಿಕ್. ಬಿಕಾಸ್ ಸರ್ ಕನ್ನಡ ಸಿನಿಮಾ ಹೇಗಾಗಿದೆ ಅಂದರೆ ಒಂದು 3 ತಿಂಗಳು IPL, ಒಂದು 3 ತಿಂಗಳು ಮಳೆ, ಒಂದು 3 ತಿಂಗಳು, ಈಗ 3 ತಿಂಗಳಲ್ಲ ಸರ್, 1 ತಿಂಗಳು 2 ತಿಂಗಳು ದೊಡ್ಡ ಸಿನಿಮಾಗಳು ಬೈದಲ್ಲಿ ಆ ಸಿನಿಮಾಗಳು ಬರೋಲ್ಲ. ಇನ್ನು ಉಳ್ಕೊಳ್ಳೋದು ನಮಗೆ 2-3 ತಿಂಗಳು ಅಂತ ಅಂದ್ಕೊಂಡು. ಎಕ್ಸಾಂಪಲ್ ದೊಡ್ಡ ಸಿನಿಮಾ ಅಂದರೆ ಹೇಳ್ತಾರೆ ಸರ್, ತುಂಬ ಹಳೆಯ ಸಿನಿಮಾಗಳು ನೇಮ್ ಈಗ 1, 2 ಆ ಥರ ಒಂದು ನೇಮ್ ಎಪಿಕ್ಕಾಗಿ ಕ್ರಿಯೇಟ್ ಆಗಿರೋ ಸಿನಿಮಾ ಬರ್ಬೇಕಾದ್ರೆ ಯಾವುದೂ ಸಿನಿಮಾಗಳು ಹಿಂದೆ ಮುಂದೆ ಬರೋದಿಲ್ಲ. ಬಿಕಾಸ್ ನಮಗೂ ಗೊತ್ತು, ನಿಮಗೂ ಗೊತ್ತು, ಕರ್ನಾಟಕದಲ್ಲಿ 300 ಥಿಯೇಟ್ರಲ್ಲಿ ನಮಗೆ ಒಂದು 10 ಥಿಯೇಟ್ರ್ 20 ಥಿಯೇಟ್ರ್ ಕೊಡ್ತಾರೆ. ಬಿಕಾಸ್ ಎಲ್ಲರೂ ಅವ್ರ ಬಿಸ್ನೆಸ್ ನೋಡ್ತಾ ಇದ್ದಾರೆ. ಸೊ ನಾವು ಉಳಿದಿರೋ ಈ ವೆರಿ ಶಾರ್ಟ್ ಸ್ಪ್ಯಾನ್ ಏನಿರುತ್ತೆ ಅದರಲ್ಲೇ ನಾವು ಪ್ರಯತ್ನ ಪಡಬೇಕು. ಸೊ ಯಾರು ಸರ್ 10 ಜನ 15 ಇನ್ನೊಂದೇನು ಗೊತ್ತಾ ಸರ್, ಸಿನಿಮಾ ಇಸ್ ನಾಟ್ ಲೈಕ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್. ಈ ಗೆದ್ರೆ ಇಂಡಿಯಾ ಗೆಲ್ಲಬೇಕು ಇಲ್ಲ ಪಾಕಿಸ್ತಾನ ಗೆಲ್ಲಬೇಕು ಅಂತ ಹೇಳಿಲ್ಲ, 10 ಸಿನಿಮಾಗಳು ಗೆಲ್ಬಹುದು. ಸೊ ಆಲ್ ಆರ್ ವಿನ್ನರ್ಸ್. ಸೊ
ಸೊ ಅದ್ರ ಜೊತೆ ನಾವು ಕಾಂಪಿಟೇಷನ್ ಅಂತ ಇಲ್ಲ ಸರ್ ಟ್ರೈ ಅವ್ರಿಗೂ ನಮ್ಮ ಸಿನಿಮಾ ಚೆನ್ನಾಗಿರೋ ಜನ ಬರ್ತಾರೆ ಆ್ಯಂಡ್ ಅದು ನಾನು ಹೇಳೋದೇನು ಬೇಕಿಲ್ವಲ್ಲ ಸರ್ ಸಿನಿಮಾ ಚೆನ್ನಾಗಿದ್ರೆ ಬರ್ತಾರೆ ಅಂತ ನಿಮಗೆ ಗೊತ್ತು ಚೆನ್ನಾಗಿ ಕಾಂಪಿಟೇಷನ್ ಬಗ್ಗೆ ಹೇಳಿಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಥಿಯೇಟರ್ ಕೂಡ ಬೇಕಾಗತ್ತಲ್ವಾ ಏನು ಮಾಡೋಣ ಸರ್ ಪ್ರಯತ್ನ ಆಲ್ರೆಡಿ ಇದು ಆ್ಯಕ್ಚುಲಿ ಕಂಪ್ಯಾರಿಟಿವ್ ಹೇಳ್ಬೇಕಂದ್ರೆ ಸ್ವಲ್ಪ ಲಿಟಲ್ ಲೇಟ್ ಆಗಿದೆ ನಾವೇ ತುಂಬ ಟೈಮ್ ತೊಗೊಂಡಿದ್ದೀವಿ ಪ್ಲೀಸ್ಗೆ ಆಲ್ಮೋಸ್ಟ್ ಒಂದು 6-7 months ಪುಷ್ ಮಾಡ್ಕೊಂಡು ಬಂದ್ವಿ ಒನ್ ಆಲ್ ದ ಅದರ್ ರೀಸನ್ ಕಾರಣಗಳು ಏನೇ ಇರ್ಬೋದು XYZ ಸೊ ಪುಷ್ ಮಾಡ್ಕೊಂಡು ಬಂದ್ವಿ ಮತ್ತೆ ಇದಾದ್ಮೇಲೆ IPL ಶುರು ಆಗುತ್ತೆ ಮತ್ತೆ ಅದ್ರ ಮುಂದೆ ಇನ್ನೊಂದೇನಾಗುತ್ತೆ ಇದೇ ಥರ ಹೋಗ್ತಾರೆ ಮತ್ತೆ ಜೂನಿಗೆ ಬರಬೇಡಿ ಮಳೆ ಬರಬಾರ್ದು ಸರ್ ಈಗ ಲಾಸ್ಟ್ ಇಯರ್ ಒಂದು ಜುಲೈಯಲ್ಲಿ ಒಂದು ಸಿನಿಮಾ ಆಯಿತು ಹಿಂಗೆಲ್ಲರೂ ಎಲ್ಲರೂ ಇದೇ ಹೇಳ್ತಾರೆ ಆ ಸಿನಿಮಾಗಳು ಸೊ ಅಷ್ಟು ಕಾಂಪಿಟೇಷನ್ ಇಷ್ಟು ಕಾಂಪಿಟೇಷನ್ ಅಂತ ಸೊ ಚೆನ್ನಾಗಿ ಓಡ್ತು ನಾವು ಇವುಗಳ ಮಧ್ಯೆ ಪ್ರಯತ್ನ ಪಡೋಣ ಅಂತ ಅಷ್ಟೇ ಸರ್ ಒಳ್ಳೆ ಸಿನಿಮಾ ಟ್ರೈ ಮಾಡೋಣ ಈಗ 10 ಸಿನಿಮಾ ಇದೆ ಸರ್ ಸರ್ ಎವ್ರಿ ವೀಕ್ ನಿಮಗೆ ಗೊತ್ತಿರೋ ಪ್ರಕಾರ 6 ಸಿನಿಮಾ ಇದ್ದೇ ಇದೆ ಯಾವ ಮಂತಲ್ಲಿ ಯಾವ ವೀಕಲ್ಲಿ ಇಲ್ಲ ಹೇಳಿ ಸರ್ ಸಿನಿಮಾ ಲಾಸ್ಟ್ ಇಯರು ನಿನ್ನೆ ಯಾವುದೋ ಒಂದು ಇದನ್ನು ನೋಡ್ತಾ ಇದ್ವಿ 240 ಸಿನಿಮಾ ಇದೆ ಅದ್ರಲ್ಲಿ 6 ತಿಂಗಳು ಬಿಟ್ಟರೆ 6 ತಿಂಗಳು 240 ಸಿನಿಮಾ ಜಸ್ಟ್ ಇಮ್ಯಾಜಿನ್ ಮಾಡಿ ಸರ್ ತಿಂಗಳು 40 ಸಿನಿಮಾ ಅಂದರೆ ವಾರಕ್ಕೆ 10 ಸಿನಿಮಾ ಗ್ಯಾರಂಟಿ ಆ್ಯಾವ್ರೇಜ್ ಸಂಗತಿ ಇದ್ದೇ ಇರುತ್ತೆ ಹೋಗ್ತಾ ಇರೋಣ ರನ್ ವಿತ್ ದ ಫ್ಲೋ ನಮ್ಮ ಸಿನಿಮಾ ಕೆಪಾಸಿಟಿ ಹಿಂಗಿರುತ್ತೆ ಅಂತ ಆಗಿ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್